ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣೋಲ್ಲಾಸಸೀಮಾ ಕಲಯತು ಕುಶಲಂ ಕಾಲಮೇಘಾಭಿರಾಮ ಕಾಚಿತ್ ಸಾಕೇತಧಾಮ ಭವಗಹನಗತಿ ಕ್ಲಾಂತಿಹಾರಿ ಪ್ರಣಾಮ ಸೌಂದರ್ಯ ಕ್ರೀಡಕಾಮ ಧೃತಜನಕಸುತ ಸಾದರ ಪಾಂಗಧಾಮ ದಿಕ್ಷು ಪ್ರಖ್ಯಾತ ಭೂಮ ದಿವಿಷದಭಿನುತ ದೇವತಾ ರಾಮನಾಮ ಶ್ರೀಮದ್ ರಾಮಾಭಿರಾಮ ಮಿತಮಹಿಮ ಪದ ಪ್ರೌಢಪಾತೋರುಹಾಲಿ ಕೃಷ್ಣಾನಿಷ್ಠಾಮಿತಕ್ಷ್ಮಾ ಪರಿವೃಢಪಟಲಿ ಪಾಟನೇಕ ಪ್ರವೀಣಃ ವೇದವ್ಯಾಸೋಪದೇಶಾಧಿಕಸಮಧಿಗತಾನಂತ ವೇದಾಂತ ಭಾವೋ ಭೂಯಾತ್ ಕೀಶಾವನೀಶವ್ರತಿತನುರನಿಲಶ್ರೇಯಸೇ ಭೂಯಸೇನಃ ಶ್ರೀಮನ್ಮಧ್ವಕೃತಾಂತ ಸಂಗತಕೃತೀ ಯನ್ನಿರ್ಮಿತಾತ್ಯದ್ಭುತಾಃ ಸರ್ವೇಧೀತ್ಯ ಸತಿರ್ಹಿ ಸತ್ಪ್ರವಚನಾ ಸತ್ಯಾರಭಂತೆ ನಿಶಂ ಸೋಸೌ ಶ್ರೀ ಜಯತೀರ್ಥ ಪೂಜ್ಯಚರಣಃ ಸ್ವಗ್ರಂಥಸಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಯಂವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ ಅಭಿಯಾನ ಇದು ಶ್ರೀಗಳವರ ಅತ್ಯಂತ ಪ್ರೀತಿಯ ಅಭಿಯಾನ. ಪರಮಪೂಜ್ಯ ಮಹಾಸ್ವಾಮಿಗಳವರು ಉತ್ತರಾದಿ ಮಠಾಧೀಶರು ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಒಂದು ಈ ಅಭಿಯಾನ ಏನು ನಡೀತಾ ಇದೆ ಅದು ಭಾರತ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ವಿಶೇಷವಾಗಿ ನಡೀತಾ ಇದೆ. ಕರ್ನಾಟಕ ಇರಬಹುದು, ತಮಿಳುನಾಡಿರಬಹುದು, ಆಂಧ್ರ, ಮಹಾರಾಷ್ಟ್ರ, ಎಲ್ಲ ಊರುಗಳಲ್ಲಿ, ಕರ್ನಾಟಕದ ಪ್ರತಿಯೊಂದು ಊರುಗಳಲ್ಲೂ, ತಮಿಳುನಾಡಿನ, ಆಂಧ್ರದ ಪ್ರತಿಯೊಂದು ಊರುಗಳಲ್ಲೂ ಕೂಡ ಈ ಭಗವದ್ಗೀತೆಯ ಅಭಿಯಾನ ನಡೀತಾ ಇದೆ. ಇದು ಯಾಕೆ ನಡೆಸಿದ್ರು ಅಭಿಯಾನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸ್ವಾಮಿಗಳು ಅವರ ಭಕ್ತರು ಕೇಳಿಕೊಂಡಂತೆ ಮಾಡಿರ್ತಾರೆ. ಅವ್ರು ಮಾಡಿದ್ದೇನು ಅಂದರೆ, ಅವರ 50ನೇ ವರ್ಷದ ವರ್ಧಂತಿ ಮಹೋತ್ಸವ, ಶ್ರೀಗಳವರಿಗೆ 50 ತುಂಬಿತು ಅಂತ. ಅದು ಸಾರ್ಥಕ ಜೀವನ ನಿಜವಾಗ್ಲೂ ಕೂಡ. ಅಂಥ ಒಂದು 50ನೇ ವರ್ಷದ ವರ್ಧಂತಿ ಮಹೋತ್ಸವದ ಸಂದರ್ಭದಲ್ಲಿ ಜನರಿಗೆ ಅನುಕೂಲವಾಗುವ, ಉಪಕಾರವಾಗುವ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಭಗವದ್ಗೀತೆಯನ್ನು ಪ್ರವಚನ ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಒಂದು ಸ್ವಾರಸ್ಯ ಇದೆ. ಭಗವದ್ಗೀತೆಯನ್ನೇ ಮಾಡಿಸ್ಬೇಕು ಯಾಕೆ, ಭಗವದ್ಗೀತಾ ಅಭಿಯಾನ ಯಾಕೆ? ಮಹಾಭಾರತ ಆಗಿದೆ ಈ ಊರಲ್ಲಿ. ಹಿಂದಕ್ಕೆ ಸ್ವಾಮಿಗಳು ಮಹಾಭಾರತವನ್ನು ಪ್ರತಿ ಊರುಗಳಲ್ಲಿ ಮಹಾಭಾರತವನ್ನು ಮಾಡಿಸಿದ್ದಾರೆ. ಇಲ್ಲಿಯೇ ಅನೇಕ ತಿಂಗಳುಗಳ ಕಾಲ ಮಹಾಭಾರತ ಪ್ರವಚನವೂ ಆಗಿದೆ. ಭಗವದ್ಗೀತೆಯ ವಿಶೇಷ ಏನು ಅಂದರೆ, ನಮ್ಮ ಆಚಾರ್ಯರು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ತಾವು ಗ್ರಂಥಕ್ಕೆ ವ್ಯಾಖ್ಯಾನ ಬರೀಲಿಕ್ಕೆ ಪ್ರಾರಂಭ ಮಾಡಿದ ಮೊದಲನೇ ಕೃತಿ ಅಂದರೆ, ಚೊಚ್ಚಲ ಕೃತಿ ಅಂದರೆ ಗೀತಾಭಾಷ್ಯ. ಆಚಾರ್ಯರು ಯಾವ ಕೃತಿಯನ್ನು ಮೊದಲಿಗೆ ಆರಿಸಿಕೊಂಡರು ವ್ಯಾಖ್ಯಾನ ಮಾಡಲಿಕ್ಕೆ? ಬ್ರಹ್ಮಸೂತ್ರಗಳಿಗಲ್ಲ, ವೇದಗಳಿಗಲ್ಲ, ಬೇರೆ ಇನ್ಯಾವುದೋ ಮತ್ತೆ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಹಾಭಾರತಕ್ಕೂ ಅಲ್ಲ. ಮೊದಲು ಆರಿಸಿಕೊಂಡದ್ದು ಶ್ರೀಮದಾಚಾರ್ಯರು ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರೆದು ಗೀತಾಭಾಷ್ಯ ಅಂತ. ವ್ಯಾಸತೀರ್ಥರು, ವ್ಯಾಸರಾಜರು ಗೀತಾಭಾಷ್ಯಂ ಚಕಾರಾದೌ ಪ್ರಥಮಂ ತುಷ್ಟಿದಂ ಹರೇಹೇ ಅಂತ ತಮ್ಮ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಭಗವಂತನಿಗೆ ಪ್ರೀತಿ ಉಂಟಾಗುವ ಮೊಟ್ಟ ಮೊದಲ ಕೃತಿ ಯಾವುದು ಅಂದರೆ ಗೀತೆಗೆ ಭಾಷ್ಯವನ್ನು ಬರೆದರು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಆಚಾರ್ಯರು ಯಾವ ಕೃತಿಗೆ ಮೊದಲು ವ್ಯಾಖ್ಯಾನವನ್ನು ಮಾಡಿದರೋ
ಅಂತಹ ಕೃತಿ ಅದು ಭಗವದ್ಗೀತೆ. ಆ ಭಗವದ್ಗೀತೆಯನ್ನು ತಮ್ಮ ವರ್ಧಂತಿ ಸಮಯದಲ್ಲಿ ಎಲ್ಲ ಊರುಗಳಲ್ಲೂ ಕೂಡ ಪ್ರವಚನ ಮಾಡಿಸಬೇಕು ಅಂತ ಶ್ರೀಗಳವರು ಆಸೆ ಪಟ್ಟದ್ದು ಅತ್ಯಂತ ಯುಕ್ತವಾದದ್ದು. ಯಾವ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯ ಸಂಪ್ರದಾಯದಲ್ಲಿ ಪೀಠದಲ್ಲಿ ಬಂದಿರುವಂತಹ ಸ್ವಾಮಿಗಳು ಅವರು ಯಾವ ಗ್ರಂಥಕ್ಕೆ ಮೊದಲು ವ್ಯಾಖ್ಯಾನವನ್ನು ಮಾಡಿದ್ದಾರೋ ಆ ಗ್ರಂಥವನ್ನೇ ಮೊದಲು ಉಪನ್ಯಾಸ ಮಾಡಿಸುವುದು ಅಂತನ್ನುವುದು ಅದು ಶ್ರೇಯೋ ಮಾರ್ಗದ ಒಂದು ಕುರುಹು. ಆದ್ದರಿಂದ ಶ್ರೇಯೋ ಮಾರ್ಗದಲ್ಲಿರುವಂತಹದ್ದು ಭಗವದ್ಗೀತೆ. ಆ ಭಗವದ್ಗೀತಾ ಅಭಿಯಾನ ಈಗ ಮಂಗಳ ಕಾಣ್ತಾ ಇದೆ. ಒಂದು ವರ್ಷದಿಂದ ನಡೆದಿರುವಂತಹ ಈ ಗೀತಾ ಅಭಿಯಾನದ ಮಂಗಳ ಕೊನೆ 3 ಅಧ್ಯಾಯಗಳು. 5 ದಿನಗಳ ಅವಧಿಯಲ್ಲಿ ಈ 3 ಅಧ್ಯಾಯಗಳ ಪ್ರವಚನವನ್ನು ಮಾಡಬೇಕು. ಯಾವಾಗಲೂ ಪ್ರವಚನ ಹೆಂಗಿರ್ತದೆ ರೀ, ಸಾರಭೂತವಾಗಿರ್ಬೇಕು. ಯಾವಾಗಲೂ ಹಂಗೆ ಅತಿ ವಿಸ್ತಾರಭೂತವಾಗಿರ್ಬೇಕು ಅಂತೇನಿಲ್ಲ. ಅದಕ್ಕೆ 5 ದಿವಸದೊಳಗೆ 3 ಅಧ್ಯಾಯ ಅಂದರೆ ಸಾರ ಸಂಗ್ರಹ ಅಂತ ಹೆಸರು. ಅದಕ್ಕೆ ವಿಸ್ತಾರ ಸಂಗ್ರಹ ಅಂತಲ್ಲ, ಮತ್ತು ವಿಸ್ತಾರ ಅಂತ ಹೇಳೋದಲ್ಲ, ಸಾರ ಅಂತ ಹೇಳೋದು. ಸಾರಭೂತವಾಗಿ 3 ಅಧ್ಯಾಯಗಳ ಸಂಗ್ರಹವನ್ನು ಮಾಡೋದು ಅಂತ ಪ್ರಯತ್ನ. ಅದರಲ್ಲಿ ಶ್ರೀಗಳವರ ಚರಣಾರವಿಂದಗಳಲ್ಲಿ ಇಲ್ಲಿಂದಲೇ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರ ಆಶೀರ್ವಾದವನ್ನು ಅಪೇಕ್ಷಿಸ್ತಾ ಈ ಗೀತಾ ಅಭಿಯಾನದ ಮಂಗಳ ಮಹೋತ್ಸವದಲ್ಲಿ ನಾವೆಲ್ಲ ಪ್ರವೇಶ ಮಾಡೋಣ. ಭಗವದ್ಗೀತೆ ಅಂತಂದು ಕೂಡಲೇ ಅನೇಕ ವಿಷಯಗಳು ನೆನಪಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಎಷ್ಟನ್ನ ಹೇಳಲಿಕ್ಕೆ ನಾನು ಸಮರ್ಥ ಇದ್ದೀನಿ ಗೊತ್ತಿಲ್ಲ. ಇಷ್ಟು ದಿನಗಳ ಅವಧಿಯಲ್ಲಿ ಹೇಳೋ ಪ್ರಯತ್ನವನ್ನಂತರೂ ಮಾಡ್ತೇನೆ. ಕೊಟ್ಟಿರುವ ಅಧ್ಯಾಯ 16, 17, 18. 16, 17, 18. 18ಕ್ಕೆ ಮಂಗಳ ಅಂದರೆ 18ನೇ ಅಧ್ಯಾಯಕ್ಕೆ ಮಂಗಳ ಅಂತ ಹಿಂಗೆ ಅರ್ಥ. ಗೀತಾ ಯಾರ್ಯಾರ ಕೈಯಾಗಿ ಸಿಕ್ಕದ್ ನೋಡ್ರಿ, ಎಲ್ಲರಿಗೂ ಒಂದೊಂದು ಅರ್ಥ ಹೇಳಿದ್ರು. ಗೀತಾಕ್ಕೆ ಇಂಥವ್ರ ಅರ್ಥ ಬರೋದಿಲ್ಲ ಅಂತಿಲ್ರಿ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಅರ್ಥ ಬರೆದಿದ್ದಾರೆ. ಗಾಂಧೀಜಿಯವರ ಅರ್ಥ ಬರೀತಾರೆ. ಬಾಲಗಂಗಾಧರ ತಿಲಕರು ಅವರು ಅರ್ಥವನ್ನು ಬರೀತಾರೆ. ಉಳಿದ ಆಚಾರ್ಯರಂತರೂ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಸಮತತ್ರಯಾಚಾರ್ಯರೇನಿದ್ದಾರೆ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಿಂಗೆ ಗೀತಾಕ್ಕೆ ಅರ್ಥ ಬರಿದೇ ಇದ್ದವರು ಅಂತ ಒಬ್ಬರು ಇಲ್ಲೇ ಇಲ್ರಿ. ಎಲ್ಲರೂ ಗೀತಾಕ್ಕೆ ಅರ್ಥ ಬರೆದಾರೆ. ಎಷ್ಟು ಮಜಾ ಅಂದರೆ ಎಲ್ಲರಿಗೂ ತಮ್ಮ ಅರ್ಥ ಗೀತಾದೊಳಗೆ ಸಿಕ್ಕದ್ರಿ. ಅದೊಂದು ಸ್ವಾರಸ್ಯ. ಅದ್ವೈತ ದರ್ಶನದ ಆಚಾರ್ಯರಿಗೆ ಅದ್ವೈತ ಆ ಗೀತೆ ಒಳಗೆ ಸಿಕ್ಕದ, ದ್ವೈತ ದರ್ಶನದ ಆಚಾರ್ಯರಿಗೆ ಅವರಿಗೆ ದ್ವೈತ ಸಿಕ್ಕದ, ವಿಶಿಷ್ಟಾದ್ವೈತದ ಆಚಾರ್ಯರಿಗೆ ಅಲ್ಲಿ ಸಿಕ್ಕದ. ಹೀಗಾಗಿ ನೀವು ಗೀತಾದೊಳಗೆ ಏನು ಹುಡುಕ್ತೀರಿ ಎಲ್ಲ ಸಿಕ್ಕದ್ರಿ. ಇವಾಗ ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಇವತ್ತು ಪ್ರತಿಯೊಬ್ಬ ಇವೇನು ಮತ್ತು ಉಪನ್ಯಾಸ ಮಾಡ್ತಿರ್ತಾನೆ ಹೊರಗೆ ಲೌಕಿಕದಲ್ಲಿ ಇದ್ದವನು, ಅವನು ಮೋಟಿವೇಶ್ನಲ್ ಸ್ಪೀಕರ್ ಅಂತ ಇರ್ತಾನೆ ರೀ. ಎಲ್ಲ ಜನರಿಗೆಲ್ಲ ಮೋಟಿವೇಟ್ ಮಾಡಬೇಕು ಅಂತ ತಿಳ್ಕೊಂಡು ಅವ ಸಹಿತ ಗೀತಾನ ಉಪಯೋಗಿಸ್ಕೋತಾನ. ಅವ ಬೇರೆದಿಲ್ಲೇ ಇಲ್ಲ, ಅವನು ಗೀತಾನೇ ಹೇಳೋದು ಅವನಿಗೂ. ಅಂದರೆ ಅವತ್ತಿನಿಂದ ಇವತ್ತಿನ ತನಕ ಗೀತಾ ಎಲ್ಲರ ಕೈಯಾಗೂ ಸಿಕ್ಕೋದ, ಎಲ್ಲರಿಗೂ ಹೆಂಗೆ ಬೇಕಂಗೆ ಉಪಯೋಗಕ್ಕೆ ಬಿದ್ದದು. ನನಗೊಂದು ಅನ್ನಿಸ್ತಿರ್ತದೆ, ಈ ಗೀತಾಕ್ಕೆ ಕೃಷ್ಣ ಹೇಳಿದ್ದನ್ನು ವೇದವ್ಯಾಸ ದೇವರು 18 ಅಧ್ಯಾಯ ಯಾಕೆ ಮಾಡ್ಬೇಕಾಯ್ತು? ಇನ್ನೊಂದು 2-3 ಅಧ್ಯಾಯ ಬರೆದಿದ್ರೆ ಯಾರು ಏನು ಬೇಡ ಅಂತಿದ್ದಿಲ್ಲ ನಮಗೆ. ವೇದವ್ಯಾಸ ದೇವ್ರದ್ದು ಒಂದು ವಿಚಿತ್ರ ಸಂಖ್ಯಾ. ಎಲ್ಲ ಕಡೆಗೂ 18 ಸಂಖ್ಯಾ ಮಾಡಿಟ್ಬಿಟ್ಟಾರೆ. ಮಹಾಭಾರತ 18 ಪರ್ವ ಒಂದು ಸಂಖ್ಯಾ ಮಾಡಿಟ್ಟಾರೆ. ಭಾಗವತ 18,000 ಶ್ಲೋಕ ಅದು 18. ಪುರಾಣ 18 ಪುರಾಣ. ಗೀತಾ 18 ಅಧ್ಯಾಯ ಗೀತಾ. ಮಹಾಭಾರತ ಯುದ್ಧ 18 ದಿವಸ ರೀ. ಹಿಂಗೆ 18 ಮಾಡಿಟ್ಟಾರೆ ನೋಡ್ರಿ. ಇದಕ್ಕೆ ಕೆಲವು ಆಚಾರ ತಮ್ಗೆ ಏನೇನು ಬಂತು ಎಲ್ಲ ಹೇಳಿದರು. ಭಾಳ ಪ್ರಸಿದ್ಧ ಇದ್ದದ್ದು ಅಂದರೆ ಮೊದಲು ಆ್ಯಕ್ಚುಲಿ ಹೇಳಿದವ್ರು ಮೊದಲು ವಾದರಾಜ ಸ್ವಾಮಿಗಳು ಇದನ್ನು 18 ಯಾಕೆ ಅಂತ ಹೇಳಿದ್ದು ವಾದರಾಜ ಸ್ವಾಮಿಗಳು ತಮ್ಮ ಟಿಪ್ಪಣಿ ಒಳಗೆ. ಅದರ ಪ್ರಸಿದ್ಧಿಗೆ ಬಂದದ್ದು ಮುಂದೆ ಬನ್ನಂಜ ಗೋವಿಂದಾಚಾರ್ಯರು, ವ್ಯಾಸನಗಿರಿ ಪ್ರಭಂಜನಾಚಾರ್ಯ ಅವರೆಲ್ಲ ಹೇಳಿ ಭಾಳ ಪ್ರಸಿದ್ಧಿ ತಂದುಬಿಟ್ರದು. 18 ಯಾಕೆ ಹೇಳಿದ್ರು, 18 ಯಾಕೆ ಹೇಳಿದ್ರು ಅಂತ ಅದಕ್ಕೆಲ್ಲ ಅವ್ರು ಭಾಳ ಪ್ರಸಿದ್ಧಿಗೆ ತೊಗೊಂಡ್ಬಂದರು. ಇಲ್ಲಿ ಅವರೆಲ್ಲರಿಗಿಂತ ನಮ್ಮದೊಂದೇನು ವಿಚಾರ ಅಂದರೆ 18 ಅಂತಂದರೆ ಅವು 18 ಮತ್ತು ಪಾತ್ರಗಳು, 18 ಗುಣಗಳು ಇವೆಲ್ಲ ಹೇಳ್ಯಾರ. ಅದು ಎಲ್ಲಕ್ಕಿಂತ ಮುಖ್ಯ ಏನು ಅಂದರೆ 18 ಎಂಬುದು ತಾರುಣ್ಯದ ಸಂಕೇತ ಇದೆ ಯಾವಾಗಲೂ. 18 ಅಂದರೆ ತುಂಬು ತಾರುಣ್ಯ ಅಂತ ಅರ್ಥ. 18 ವರ್ಷ ಆಯ್ತು ಅಂದರೆ ಲಗ್ನಕ್ಕೆ ತಯಾರಾಗ್ಯಾರ, ವರ ಇರಬಹುದು ಕನ್ಯಾ ಇರಬಹುದು, ಲಗ್ನಕ್ಕೆ ತಯಾರಾಗ್ಯಾರ ಅಂತಿರ್ತಾರೆ. ಅದು ತಾರುಣ್ಯ ಅಂದರೆ ನವನವೀನ. ನೀವು ಯಾವತ್ತೇ ಓದಿದರೂ ಗೀತಾ ಹೊಸದು ಅಂತೆ ಅನಿಸ್ಬೇಕು. ಅದಕ್ಕೆ ವೇದವ್ಯಾಸದವ್ರು ಏನು ಮಾಡಿದರು, 18 ಮಾಡಿ ಇಟ್ಬಿಟ್ರು. ಅದು ತರುಣ ಅದ, ಅದು ಗೀತಾ ಹೆಣ್ಣ್ರಿ, ಅದು ಗಂಡಲ್. ಮತ್ತು ಗೀತಾ ತರುಣದ ಅಂತ ಅನ್ಬಾರ್ದು, ಗೀತೆ ತರುಣಿ ಇದ್ದಾಳೆ ಎನ್ಬೇಕಾಗ್ತದೆ. ಗೀತೆ ತರುಣಿ ಇದ್ದಾಳೆ, ಮಹಾಭಾರತ ತರುಣ ಇದೆ. ಯಾಕೆಂದರೆ ಇತಿಹಾಸ ಪುಲ್ಲಿಂಗ ಶಬ್ದ, ಅದು ಇತಿಹಾಸ ಆದ್ದರಿಂದ ತರುಣ ಇದೆ. ಮಹಾಭಾರತ ನಿತ್ಯ ನೂತನ, ನಿತ್ಯ ತರುಣ.
ನೀವು ಯಾವಾಗ ಮಹಾಭಾರತ ಓದಿದರೂ ಇದು ಹೊಸದು ಅಂತೆ ಅನಿಸ್ಬೇಕೆ ಹೊರತಾಗಿ ಮೊನ್ನೆ ಕೇಳಿನ ಬಿಡ್ರಪ್ಪ ಹಳಿದಿದ್ದು ಮುಗಿದು ಹೋತು ಅನ್ಸಂಗಿಲ್ಲ. ಭಾಗವತನೂ ಅಷ್ಟೇ 18,000 ಶ್ಲೋಕ, ಅದು ತರುಣವೇ, ನಿತ್ಯ ತರುಣ. ನೀವು ಯಾವಾಗ ಓದಿದರೂ ಮತ್ತೊಂದು ಹೊಸದೇ. ಉಳಿದು ಬಿಟ್ಬಿಡ್ರಿ, ಕುರುಕ್ಷೇತ್ರದ ಯುದ್ಧ ಅದು ನಿತ್ಯ ತರುಣ. ಯಾಕೆ ಹೇಳ್ರಿ? ಮನ್ಯಾಗ ದಿವಸ ಅಳಿತಿರ್ತದೆ ಕುರುಕ್ಷೇತ್ರ. ಯಾರು ಒಬ್ಬರು ಅಲ್ಲ ಅನ್ನೋರಿದ್ರೆ ಹೇಳ್ರಿ ನೋಡಂತ. ಯಾರೂ ಅಲ್ಲಲ್ಲಿಗೆ ಸಾಧ್ಯ ಇಲ್ಲರಿ. ಅದನ್ನು ಬೇರೆ ರೀತಿಯಿಂದ ಹೇಳಬಹುದು ಇನ್ನೊಂಚೂರು ಚಂದ ಮಾಡಿ. ಆದರೆ ಕುರುಕ್ಷೇತ್ರ ನಿತ್ಯದಲ್ಲಿ ನಡೆಯೋದೇ ಮನೆಯೊಳಗೆ. ಹೀಗಾಗಿ ಆ ಕುರುಕ್ಷೇತ್ರದ ಯುದ್ಧ ಅದು ನಿತ್ಯ ತರುಣ. ಯಾವುದು ತೆಗೆದುಕೊಂಡರೂ ಕೂಡ ಎಲ್ಲವೂ ನಿತ್ಯದಲ್ಲಿ ಇರುವಂತಹದ್ದು ಅನ್ನುವ ಸೂಚನೆಯನ್ನು ಮತ್ತು ನಾವು ಭಗವದ್ಗೀತೆಯಲ್ಲಿ 18ನೇ ಸಂಖ್ಯೆಯಲ್ಲಿ ಕಾಣಬಹುದು. ಎಲ್ಲ 18ರಲ್ಲೂ ಕಾಣಲಿಕ್ಕೆ ಬರ್ತಕ್ಕಂಥದ್ದು. ಅಂಥ ಭಗವದ್ಗೀತೆಯಲ್ಲಿ ಗೀತಾ ಮುಗೀತದೆ. ಗೀತಾ ಎಲ್ಲಿ ಮುಗೀತದ ಉಪನ್ಯಾಸದಾಗ ಅಂದ್ರೆ ಮಹಾಭಾರತದೊಳಗೆ ಬರೋ ಕಾಲಕ್ಕೆ ಭೀಷ್ಮ ಪರ್ವರಿ. ಮಹಾಭಾರತದ ಭೀಷ್ಮ ಪರ್ವದೊಳಗೆ ಗೀತಾ ಉಪದೇಶ ಮುಗೀತದ್ರಿ. ಇಷ್ಟು ಚಂದವ ಒಂದು ವಿಷ್ಣು ಸಹಸ್ರನಾಮ, ಒಂದು ಗೀತಾ, ಇವೆರಡೂ ಒಂದೊಂದು ಪರ್ವದಾಗ ಬಂದಾವ್ರಿ. ವಿಚಿತ್ರ ಏನು ಅಂದ್ರೆ ಭೀಷ್ಮಾಚಾರ್ಯರು ಅವ್ರ ಹೆಸರಲ್ಲೇ ಭೀಷ್ಮ ಪರ್ವದ, ಅಲ್ಲೇನು ಭೀಷ್ಮಾಚಾರ್ಯ ಗೀತಾ ಹೇಳಿಲ್ರಿ. ಅನುಶಾಸನ ಪರ್ವದ ಅಲ್ಲಿ ಭೀಷ್ಮಾಚಾರ್ಯ ವಿಷ್ಣು ಸಹಸ್ರನಾಮ ಹೇಳ್ಯಾರ. ಭೀಷ್ಮ ಪರ್ವದಲ್ಲಿ ಕೃಷ್ಣ ಗೀತೆ ಹೇಳ್ಯಾನ, ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯ ಕೃಷ್ಣನ ಬಗ್ಗೆ ಹೇಳ್ಯಾರ. ಹಿಂಗಿಬ್ರು ಪರಸ್ಪರ ಇದು. ಭೀಷ್ಮ ಪರ್ವದಲ್ಲಿ ಗೀತೆ, ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ. ಇವು ಎರಡೂ ಗ್ರಂಥಗಳು ನಮ್ಮ ಭಾರತದಲ್ಲಿ ಎಲ್ಲ ಜಗತ್ತಿನಲ್ಲಿಯೇ ಮಾನ್ಯವಾಗಿರುವಂಥ ಕೃತಿಗಳು. ಹೊರದೇಶದಲ್ಲೂ ಕೂಡ ಭಗವದ್ಗೀತಾದ ಬಗ್ಗೆ ಅಷ್ಟು ಬಹಳ ಪ್ರಚಾರದ. ವಿಷ್ಣು ಸಹಸ್ರನಾಮ ಅನ್ನುವುದು ಎಲ್ಲರೂ ಹೇಳ್ತಾರೆ, ಹಿಂಗಾಗಿ ಅಲ್ಲಿ ಪ್ರಚಾರದ. ಆ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಗೀತಾ ಮುಗೀತ್ರಿ. ಗೀತಾ ಉಪನ್ಯಾಸ ಮುಗೀತು. ಮುಗಿದ ಮೇಲೆ ವೈಶಂಪಾಯನಾಚಾರ ಒಂದು ಮಾತು ಹೇಳಿದ್ರಿ, ಭಾಳ ಚಂದ ಹೇಳ್ಯಾರ. ವೈಶಂಪಾಯನಾಚಾರ ಜನ್ಮೇಜಯಗೆ ಹೇಳಿದರು, ಜನ್ಮೇಜಯ ನಿನಗೆ ಒಂದು ಗುಟ್ಟು ಹೇಳಿಬಿಡ್ತೀನಿ ಕೇಳಿಬಿಡು ಅಂದರು. ಏನು? ಇಡೀ ಮಹಾಭಾರತ ಓದಿದ ಮೇಲೂ ಕೂಡ ಕೆಲವೊಮ್ಮೆ ಗುಟ್ಟಿಗೆ ಅರ್ಥ ಆಗಂಗಿಲ್ಲ, ರಹಸ್ಯ ಏನು ಅಂತ ತಿಳಿಲಿಕ್ಕೆ ಆಗಂಗಿಲ್ಲ. ಅದಕ್ಕೊಂದು ರಹಸ್ಯ ಹೇಳಿರ್ತೀನಿ. ಯಾವ ವ್ಯಕ್ತಿ ತನ್ನ ಜೀವನದೊಳಗೆ 4 ಅಕ್ಷರಗಳನ್ನು ಗುರುತಿಟ್ಕೊಂಡಿರ್ತಾನೋ ಅವನಿಗೆ ಎಂದೂ ಕೂಡ ಅಪಜಯ ಅಂತ ಆಗೋದಿಲ್ಲ. ನೆನ್ಪಿಟ್ಕೊ, 4 ಅಕ್ಷರ ಗುರುತಿಟ್ಕೋಬೇಕು. ಭಾಳ ಸರಳ ಅಂತ. 4 ಅಕ್ಷರ ಅಂದ್ಕೊಳ್ಳಿ ನಮಗೆ ಸ್ವಲ್ಪ ಕಿವಿ ನಿಮಿರ್ತ್ರಿ. ಹೇಳ್ಬಿಡ್ರಿ ಆಚಾರ, ನಾವು 4 ಅಕ್ಷರ ನೆನಪಿಟ್ಕೊಂಡ್ಬಿಡ್ತೀವಿ, ನಮಗೂ ಪರಾಜಯ ಆಗಬಾರ್ದು, ಜಯನೇ ಆಗಬೇಕು ಅಂತ ಭಾಳ ಇಚ್ಛೆ ಆದ ಹೇಳ್ಬಿಡ್ರಿ ಅಂತ. ಆ 4 ಅಕ್ಷರಗಳು ಬೇರೆ ಬೇರೆ ಬಳ್ಳಿಗಳಲ್ಲಿ ಇದ್ದದ್ದಲ್ಲ, ಬೇರೆ ಬೇರೆ ವರ್ಗಗಳಲ್ಲಿ ಇದ್ದದ್ದಲ್ಲ. ಮತ್ತು ಆ 4 ಅಕ್ಷರಗಳು ಒಂದೇ ವರ್ಗದಲ್ಲಿ ಇದ್ದದ್ದು, ಒಂದೇ ಬಳ್ಳಿಯಲ್ಲಿ ಇದ್ದದ್ದು. ಅದೇನು ಅಂತಂದರೆ ಗ, ಗ, ಗಿ, ಗೋ. 4 ಸಾಕು, ಬಹಳೇನು ಬೇಡ. ಗ, ಗ, ಗಿ, ಗೋ. ಈ 4 ಅಕ್ಷರ ನೆನಪಿಟ್ಟುಕೊಂಡ್ರೆ ನಮಗೆ ಪರಾಜಯ ಏನೂ ಆಗೋದಿಲ್ಲ, ಜಯವೇ ಆಗ್ತದೆ. ಯಾರು ಹೇಳಿದ್ರು ಇದನ್ನು? ವೈಶಂಪಾಯನಾಚಾರ್ಯರು ಜನ್ಮೇಜಯ ಹೇಳಿದರು. ಏನು ಅಕ್ಷರ ಅದು? ಏನು ಅರ್ಥ? ಗ, ಗ, ಗಿ, ಗೋ. ಮುಂದಿನ ಯಾವ ಬೇಡ, ಮತ್ತೆ ಗೌ ಗಮ್ ಗಹ ಬೇಕಾಗಿಲ್ಲ, ಗೈ ಬೇಕಾಗಿಲ್ಲ, ಯಾವ ಬೇಕಾಗಿಲ್ಲ. ಇದು ಯಾವುದು ಅಂತ ಕೇಳಿದ್ರೆ ಗಂಗಾ ಗೀತಾ ಚ ಗಾಯತ್ರಿ ಗೋವಿಂದೇ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಇದನ್ನೇ ಹೇಳಿದ ಕೃಷ್ಣ. ವೈಶಂಪಾಯನಾಚಾರ್ಯ ಹೇಳಿದ್ದು ಏನು? ಗಂಗಾ ಮೊದಲನೇದ್ದು ಗ ಅಕ್ಷರವಾಗಿ ನೆನಪಿಟ್ಟುಕೊಳ್ಬೇಕಾದದ್ದು ಯಾವುದು ಅಂದರೆ ಗಂಗೆ. ಎರಡನೇದ್ದು ಯಾವುದು? ಗ ಆದ ಮೇಲೆ ಅಂತ ಕೇಳಿದ್ರೆ ಗಾ ಅಂದರೆ ಗಾಯತ್ರಿ. ಮೂರನೇದ್ದು ಯಾವುದು ಅಂದರೆ ಗೀತಾ. ನಾಲ್ಕನೇದ್ದು ಯಾವ್ದು ನೆನಪಿಟ್ಟುಕೊಳ್ಬೇಕು ಅಂದರೆ ಗೋವಿಂದ. ಈ 4 ನೆನಪಿಟ್ಟುಕೊಂಡ್ರೆ ಇಡೀ ಶಾಸ್ತ್ರದ ರಹಸ್ಯ ನೆನಪಿಟ್ಟುಕೊಂಡಂತೆ. ಗಂಗಾ ಏನು ಮಾಡ್ಬೇಕು ನೆನಪಿಟ್ಟುಕೊಂಡು? ಬರೀ ಗಂಗಾ ನೆನಪಿಟ್ಟುಕೊಳ್ಳೋಂಗಿಲ್ಲ, ಗಂಗಾ ಸ್ನಾನ ಮಾಡಬೇಕು. ಉಳಿದು ಯಾವ ನದಿಗಳಲ್ಲಿ ಸ್ನಾನ ಮಾಡ್ತಿರೋ ಬಿಡ್ತಿರೋ ಗಂಗಾದಾಗಂತರೂ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ಬಿಟ್ಟದು. ಅದ್ರಿ ಉಳಿದು ನದಿಗಳಲ್ಲಿ ಸ್ನಾನ ಮಾಡ್ತಿರೋ ಬಿಡ್ತಿರೋದ್ರ ಅರ್ಥ ಏನು? ಮತ್ತು ಉಳಿದ ನದಿಯಾಗಿ ಸ್ನಾನ ಮಾಡಬಾರ್ದೇನು? ಮತ್ತು ಉಳಿದ ನದಿಗಳಲ್ಲಿ ಸ್ನಾನ ಮಾಡುವಾಗಲೂ ಗಂಗಾ ನೆನೆಸ್ಕೊಂಡು ಸ್ನಾನ ಮಾಡಿರಿ ಅಂತ ಹೇಳ್ಯಾರ ಉಲ್ಟಾ. ಅದು ಬಿಟ್ಬಿಡ್ರಿ, ಮನೆಯಾಗ ಸ್ನಾನ ಮಾಡೋ ಕಾಲಕ್ಕೆ ಗಂಗಾ ಅಂತ ಹೇಳ್ಕೊ ಸ್ನಾನ ಮಾಡಿರಿ ಅಂತ ಹೇಳ್ಯಾರ. ನಮ್ಮ ಮನ್ಯಾಗ ನಾವು ಮಾಡೋ ಬಕೆಟ್ ನೀರು ಮತ್ತು ಪ್ಲಾಸ್ಟಿಕ್ ಬಕೆಟ್ ಒಳಗೆ ಮಡಿಲೆ ಸ್ನಾನ ಮಾಡಿ ಆಚಾರ್ಯರು ಮೈಲಿಗೆ ಅಲ್ಲ ಮಡಿಲಿ ದೇವ್ರ ಪೂಜೆ ಮಾಡಿದರು ಅಂತ. ಪ್ಲಾಸ್ಟಿಕ್ ಬಕೀಟು, ಮಡಿಲೆ ಸ್ನಾನ, ದೇವ್ರ ಪೂಜೆ ಮಡಿಲೆ. ಹೆಂಗೆ ಬಂದು ಇವೆಲ್ಲ?
ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಚತಿ. ಗಂಗಾ ಗಂಗಾ ಅಂತ ಹೇಳ್ಕೋತ ಸ್ನಾನ ಮಾಡಿದ್ರೆ ಸಾಕಂತ. ನೀವು ಗಂಗಾ ಸ್ನಾನ ಮಾಡಿದ್ದ ಬರ್ತಂತ ಯಾರು ಮಧ್ವಾಚಾರ್ಯ ಇನ್ನೊಂಚೂರು ಮುಂದೆ ಹೋದ್ರಿ, ಹೇಳ್ತಿರೋ ಬಿಡ್ತಿರೋ, ನಾ ಹೇಳಿ ಟೈಮಿಗೆ ಸ್ನಾನ ಮಾಡಿರಿ ಗಂಗಾ ಸ್ನಾನ ಪುಣ್ಯ ಬರ್ತಂದ್ಬಿಟ್ರು. ಅಲ್ರಿ ಬಾಯಿ ಹೇಳಬೇಡ, ಹೇಳಪ್ಪ, ಅಕಸ್ಮಾತ್ ಹೇಳಲಿಕ್ಕಾಗಲಿಲ್ಲ ಅಂತ ಇಟ್ಕೋ, ಮರ್ತು ಬಿಡ್ತದೆ ಕೆಲವೊಮ್ಮೆ. ಸ್ನಾನ ಕೂತಾಗಲೂ ಇನ್ನೇನು ನೆನಪಾಗ್ಬಿಟ್ಟಿರ್ತಾವೆ. ಫೋನ್ ಎಲ್ಲಿಟ್ಟಿನಿ, ಚಾರ್ಜಿಗೆ ಇಟ್ಟಿನೋ ಇಲ್ಲೋ, ಎದ್ದಾರೋ ಇಲ್ಲೋ, ಉಳಿದವರು ಗ್ಯಾಸ್ ಮೇಲೆ ಛಾಯ್ ಇಟ್ಟಿನಿ ಇಲ್ಲೋ, ಅಂದ್ರೆ ಪಾಪ ಅವರೆಲ್ಲ ಒಂದೇ ಕಾಲಕ್ಕೆ ಆಗಬೇಕು ಅಂತ ಇರ್ತದೆ, ನೆನಪಿಟ್ಕೊಂಡಿರ್ತಾರೆ, ಅವರು ಆಗ್ತಿರ್ತದೆ. ಆ ಸ್ನಾನ ಮಾಡೋ ಕಾಲಕ್ಕೂ ಇನ್ನೇನೇನೋ ನೆನಪಾಗ್ತಿರ್ತಲ್ಲ. ಆವಾಗ ಅದಕ್ಕೆ ಹೇಳಿದ ಆಚಾರ್ಯರು, ಅರುಣೋದಯ ಕಾಲಕ್ಕೆ ಸ್ನಾನ ಮಾಡಿಬಿಡ್ರಿ, ಆ ನೀರು ಗಂಗಾಂಬ ಸದೃಶ ಸ್ಮೃತಃ. ಮುಗಿದೋದ ಕೆಲಸ. ಸೂರ್ಯೋದಯಕ್ಕಿಂತ 1.5 ತಾಸು ಮೊದಲು ಸೂರ್ಯೋದಯ ಎಂದಾಗ್ತದೆ, ಎಷ್ಟೊತ್ತಿಗೆ ಆಗ್ತದೆ ನೀವು ನೋಡ್ಕೊಳ್ರಿ. ಕೆಲವರು ಜೀವನದೊಳಗೆ ಎಂದೂ ಸೂರ್ಯೋದಯ ಆಗಂಗೇ ಇಲ್ಲ. ಯಾಕಂದ್ರೆ ಅವ್ರು ಸೂರ್ಯೋದಯಕ್ಕೆ ಎದ್ದಿರಂಗೇ ಇಲ್ಲ. ಅವ್ರು ಸೂರ್ಯೋದಯಕ್ಕಿಂತ ಮೊದಲು ಎದ್ರೆ ಅವ್ರ ಜೀವನದೊಳಗೆ ಸೂರ್ಯೋದಯ ಇಲ್ಲದೇ ಇದ್ರೆ ಸೂರ್ಯಾಸ್ತ ಅಷ್ಟೇ. ಒಮ್ಮೆ ಸಾಯಂಕಾಲ ಎದ್ಬಿಟ್ಟಿರ್ತಾರೆ ಅವ್ರು. ಅದಕ್ಕೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದಿದ್ರಿ ಅಂದ್ರೆ ಆಗ ಸ್ನಾನ ಮಾಡಿದರೆ ಅದು ಗಂಗೋದಕ ಸಮ ಅಂತ ಆಚಾರ್ಯ ತಿಳಿಸಿಕೊಡ್ತಾರೆ. ಗಂಗಾ ಸ್ನಾನ ಬಹಳ ಮುಖ್ಯ. ಗಂಗಾ ಒಂದು. ಎರಡನೇದ್ದು ಸ್ನಾನ ಮಾಡಿದ ಮೇಲೆ ಗಾಯತ್ರಿ ಅಂತ ಹೇಳ್ಯಾರ. ಮುಂದಿಂದ ಏನಪ್ಪ ಅಂದರೆ ಗಾಯತ್ರಿ ಜಪ ಅಂತ ಹೇಳ್ಯಾರ ನೋಡಿ. ಕುರಿಯಾದ ಅನ್ಯನ್ ನವ ಕುರಿಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ತಿಳ್ಕೊಂಡು ಉಳಿದದ್ದು ಏನು ಮಾಡ್ತೀರಿ ಬಿಡ್ತೀರಿ, ಗಾಯತ್ರಿ ಜಪ ಅಂತರೂ ಮಾಡ್ರಿ ಅಂತ ಹೇಳ್ಯಾರ. ಯಾರಿಗೆ? ಗಂಡಸರಿಗೆ ಅಂತ ಆಯ್ತು. ಮತ್ತು ಪ್ರವಚನಕ್ಕೆ ಬರೋರೇ ಹೆಣ್ಮಕ್ಳು, ಗಂಡಸರು ಯಾರು ಬರೋರು? ಇನ್ನು ನೀವು ಅವ್ರಿಗೆ ಹೇಳಲಿಲ್ಲ ಅಂದರೆ ನಾಳಿಂದ ಅವ್ರು ಬರೋಂಗಿಲ್ಲ. ಅದಕ್ಕೆ ಒಂದು ಮಾತು ಮಾಡಿಬಿಡ್ಬೇಕು. ಏನು ಅದಕ್ಕೊಂದು ಉಪಾಯ ಹೇಳ್ಯಾರ. ಅವ್ರು ಗಾಯತ್ರಿ ಜಪ ಮಾಡದೇ ಇದ್ರು ಗಾಯತ್ರಿ ಬಾಯಿರು ಅಂತ ಹೆಸರು ಇಟ್ಕೊಂಡ್ಬಿಟ್ರು ಸಾಕು ಅಂತ ಇಷ್ಟ ಹೇಳ್ಯಾರ. ಅವ್ರೇನು ಗಾಯತ್ರಿ ಅಂತ ಮಾಡಲಿಲ್ಲ ಅಂದರು ಹೆಸರು ಗಾಯತ್ರಿ ಅಂತ ಇಟ್ಕೊಂಡ್ರು ಸಾಕು. ಏನ್ರಿ ಹಂಗಂತೀರಿ? ಇನ್ನು ಇದು ಬುದ್ಧವ್ರಲ್ಲ ಗಾಯತ್ರಿ ಅಂತ ಇಟ್ಕೋಬೇಕ ಏನು? ಮತ್ತೆ ಇನ್ನು ಮುಂದೆ ಅಂದರೆ ಗಾಯತ್ರಿ ಮಂತ್ರದ ಅರ್ಥ ಏನದಲ್ಲ, ಅದನ್ನು ನೆನೆಸ್ಕೊಂಡ್ರೆ ಸಾಕಷ್ಟೇ. ಮಂತ್ರಾರ್ಥ ಏನು? ದೇವರೆಲ್ಲರ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನೆ. ಅವ ದೇವರು ಜಗಜ್ಜನ್ಮಾದಿ ಕರ್ತ ಆಗ್ಯಾನ, ದೇವರು ಸೃಷ್ಟಿಕರ್ತ, ನಮ್ಮ ಬುದ್ಧಿ ಪ್ರೇರಣೆ ಮಾಡ್ತಾನೆ. ಉಳಿದು ಬಿಟ್ಬಿಡ್ರಿ ಕೊನೆಯದ ಅಂಶ. ನಮ್ಮೆಲ್ಲರ ಬುದ್ಧಿಯನ್ನು ಪ್ರೇರಣೆ ಮಾಡೋ ದೇವರು ಇಷ್ಟು ಅನ್ಕೊಂಡ್ರು ಸಾಕು, ಗಾಯತ್ರಿ ಜಪ ಮಾಡಿದಂತೆ ಲೆಕ್ಕ. ಆದ್ದರಿಂದ ಗಂಗಾ ಗಾಯತ್ರಿ. ಮುಂದಿಂದೇನು ಅಂದರೆ ಗೀತಾ. ಗೀತಾ ಪಾರಾಯಣ ಮಾಡೋದಲ್ರಿ, ಗೀತಾ ಅಧ್ಯಯನ ಮಾಡೋದು. ಪಾರಾಯಣಕ್ಕೂ ಅಧ್ಯಯನಕ್ಕೂ ಬಹಳ ವ್ಯತ್ಯಾಸ ಅದ ರೀ. ಯಾಕಂದ್ರೆ ಪಾರಾಯಣ ಮಾಡೋದು ಅಂದ್ರೆ ಏನು ರೀ, ಟೇಪ್ ರೆಕಾರ್ಡರ್ ಇದ್ದಂಗೆ, ಸಂಬಂಧ ಇರೋಂಗಿಲ್ಲ. ಅದರೊಳಗಿಂದ ನಮಗೇನು ಅರ್ಥ ಆಗಲಿ ಬಿಡಲಿ ಉದ್ದಕ್ಕೆ ಹೇಳ್ತಿರೋದು, ಅದು ಪಾರಾಯಣ ರೀ. ಅದು ಇನ್ನು ಅಧ್ಯಯನ ಅಂದರೆ ಅದರ ಅರ್ಥವನ್ನು ತಿಳ್ಕೊಂಡು ಮಾಡುವಂಥದ್ದು. ಅಧ್ಯಯನ ಎಂಬೋ ಶಬ್ದಕ್ಕನ ಅರ್ಥಾಧ್ಯಯನ ಅಂತೇ ಅರ್ಥದಕ್ಕೆ, ಅರ್ಥಪೂರ್ವಕವಾಗಿ ಮಾಡೋದು ಅಂತ ಅರ್ಥ. ಗೀತೆಯನ್ನು ಅರ್ಥ ತಿಳಿದುಕೊಂಡು ಮಾಡಬೇಕು. ಅಜ್ಜ ಗೀತಾ ಪುಸ್ತಕ ಹಿಡ್ಕೊಂಡು ಕೂತಿದ್ದಂತ್ರಿ, ಯಾವಾಗಲೂ ಓದ್ಕೋತ. ಒಂದು ಸಣ್ಣ ಮೊಮ್ಮಗ ಒಂದು ದೊಡ್ಡ ಮೊಮ್ಮಗ ಇದ್ರಂತ ಮನ್ಯಾಗ. ಆ ಸಣ್ಣ ಮೊಮ್ಮಗ ದೊಡ್ಡ ಮೊಮ್ಮಗನಿಗೆ ಕೇಳಿದ್ದಂತ, ಯಾವಾಗ ನೋಡಿದ್ರು ಅಜ್ಜ ಗೀತಾ ಪುಸ್ತಕ ಯಾಕೆ ಹಿಡ್ಕೊಂಡು ಕೂತಿರ್ತಾನ ಅಂತ ಕೇಳಿದ್ರಂತ ದೊಡ್ಡ ಮೊಮ್ಮಗನ. ಮನ್ಯಾಗ ವಯಸ್ಸಾದ ಅಜ್ಜ ಗೀತಾ ಪುಸ್ತಕ ತೆಗೆದಿದ್ದ. ಯಾವಾಗಲೂ ಹಿಂಗೆ ಓದ್ತಿದ್ದ. ನೀವು ಹಿಂಗೆ ಓದೋದು ಓದೋದು ಓದು ಯಾವಾಗ ಓದ್ಲಿಕ್ಕಿದ್ದ, ಯಾಕೆ ಓದ್ಲಿಕ್ಕತ್ತಾನ ಅಷ್ಟಪದಿಯಿಂದ ಅಂತ ತಿಳಿಲಿಲ್ಲ. ಅದಕ್ಕೆ ಸಣ್ಣ ಮೊಮ್ಮಗ ದೊಡ್ಡ ಮೊಮ್ಮಗ ಕೇಳಿದ್ನಂತ, ಅಂದ್ರೆ ತಮ್ಮ ಅಣ್ಣಗೆ ಕೇಳಿದ್ನಂತ, ಅಜ್ಜ ಯಾಕೆ ಅಷ್ಟಪರಿಯಿಂದ ಗೀತಾ ಓದ್ಲಿಕ್ಕತ್ತಾನ, ಪುಸ್ತಕ ಓದ್ಲಿಕ್ಕತ್ತಾನ ಅಂತ ಕೇಳಿದ್ರಂತ. ಅದಕ್ಕೆ ಅಣ್ಣ ಹೇಳಿದ್ನಂತ, ಅವಂದು ಲಾಸ್ಟ್ ಎಕ್ಸಾಮ್ ಬಂದದ, ತಯಾರಿ ನಡೆಸ್ಯಾನ ಅಂತ ಹೇಳಿದ್ನಂತ. ಬೇರೆ ಏನಿಲ್ಲ, ಅವಂದು ಕೊನೆ ಎಕ್ಸಾಮ್ ಬಂದದ, ಅದಕ್ಕೆ ತಯಾರಿ ಮಾಡ್ಕೊಳ್ಳಿಕ್ಕತ್ತಾನ ಅಂತ ಹೇಳಿದ್ನಂತ. ಗೀತಾ ಅದು ಎಲ್ಲರಿಗೂ ಬೇಕಾದದ್ರಿ. ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ ಭಾಷ್ಯದ ಪ್ರಾರಂಭದಲ್ಲಿ, ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ. ಅದು ಇಲ್ಲಿ ಇದನ್ನು ಹೇಳಿದ್ದು ಅನುಗೀತಾದೊಳಗೆ ಮುಂದೆ. ಅಲ್ಲಿ ಹೇಳುವಾಗ ಈ ಮಾತಂತಾರೆ, ಸಹಿ ಧರ್ಮ ಸುಪರ್ಯಾಪ್ತ. ಭಗವದ್ಗೀತೆಯಲ್ಲಿ ಯಾವ ಧರ್ಮವನ್ನು ಹೇಳಲಾಗಿದೆಯೋ ಅದು ಇನಫ್, ಸಾಕು, ನಿಮಗದು ಬೇಕಾದಷ್ಟಾಯಿತು. ಇದಕ್ಕೆ ಬ್ರಹ್ಮಣ ಪದವೇದನೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಎಷ್ಟು ಬೇಕೋ, ದೇವರು ನಿಮಗೆ ದರ್ಶನ ಕೊಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಗೀತಾದೊಳಗೆ ಹೇಳಿ ಮುಗಿಸ್ಬಿಟ್ಟಿನಿ. ಕೃಷ್ಣ ಅಂತಾನ ಸಹಿ ಧರ್ಮ ಸುಪರ್ಯಾಪ್ತ. ಇದಕ್ಕೆ ಬ್ರಹ್ಮಣ ಪದವೇದನೆ. ಯಾರಿಗೆ ಅಪರೋಕ್ಷ ಜ್ಞಾನ ಆಗೇದ ಅವರೂ ಕೂಡ ಈ ಗ್ರಂಥ ಓದಿದರೆ ಮುಕ್ತಿಯಲ್ಲಿ ಆನಂದಾತಿಶಯ. ಯಾರಿಗಿನ್ನೂ ದೇವರು ಕಂಡಿಲ್ಲ ಅವ್ರಿಗೆ ಗೀತಾ ಓದಿದರೆ ದೇವರು ಕಾಣಿಸ್ತಾನೆ ಅಂತ ಇಷ್ಟು ವ್ಯವಸ್ಥೆ ಮಾಡಿಕೊಂಡಾರೆ. ಹೀಗಾಗಿ ಆ ಗೀತಾ ಬಹಳ ದೊಡ್ಡ ಗ್ರಂಥ, ಅದನ್ನು ಓದಬೇಕು. ಮುಂದೇನು ಪ್ರಾಪ್ಯನಾದವನು, ಇದೆಲ್ಲ ಆದಮೇಲೆ ಸಿಗುವಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಗೋವಿಂದೇತಿ ಹೃದಯಸ್ಥಿತೇ, ಕೊನೆಗೆ ಗೋವಿಂದ. ಗಂಗಾ ಸ್ನಾನವನ್ನು ಮಾಡಿಕೊಂಡು ಗಾಯತ್ರಿ ಜಪವನ್ನು ಮಾಡಿ
ಗಂಗಾ ಸ್ನಾನ, ಗಾಯತ್ರಿ ಜಪ, ಗೀತೆಯ ಅಧ್ಯಯನ, ಗೋವಿಂದನ ಪ್ರಾಪ್ತಿ. ಇದೇ ಅಪ್ಪ ಶಾಸ್ತ್ರದ ರಹಸ್ಯ ಅಂತ ತಿಳಿದುಕೊಂಡು ಯಾರು ವೈಶಂಪಾಯನಾಚಾರ್ಯರು ಜನಮೇಜಯನಿಗೆ ಭಗವದ್ಗೀತೆ ಮುಗಿದು ಕೂಡಲೇ ಹೇಳಿರುವಂತಹ ಮಾತು. ಹೀಗಾಗಿ ಬಹಳ ಶ್ರೇಷ್ಠವಾಗಿರುವಂಥ ಕೃತಿ ಭಗವದ್ಗೀತೆ ಅಂತ ತಿಳ್ಕೊಳ್ಬೇಕು. ಇನ್ನೂ ಅನೇಕ ಮಾತುಗಳು. ಕೆಲವು ಪ್ರಾಕ್ಟಿಕಲ್ಲು ಅಂತ ಇರ್ತಾವ್ರಿ, ಕೆಲವು ಥೇರಿ ಅಂತ ಇರ್ತಾವೆ. ನಿಮಗೆಲ್ಲ ಲೌಕಿಕ ಗೊತ್ತದ, ನಾ ಹೆಚ್ಚು ಹೇಳಬಾರ್ದು. ಯಾಕಂದ್ರೆ ನಮಗೆಲ್ಲ ಹೆಚ್ಚು ಗೊತ್ತಿದ್ದವ್ರು ಬಂದು ಕೂತಿರ್ತಾರೆ ನಮ್ಮ ಪುರಾಣದಾಗ. ನಾವು ಅಬ್ದಿ ಅದನ್ನು ಹೇಳ್ಬಿಡೋಣ, ಆಚಾರ ನಮ್ಗೆ ಗೊತ್ತಿದ್ದದ್ದು ಹೇಳ್ಯಾರಂತ ಹಿಂಗಾಗಬಾರ್ದು. ಪ್ರಾಕ್ಟಿಕಲ್ಲು ಥೇರಿ ಕೆಲವು ಏನಿರ್ತಾವ್ರಿ, ಓದೋದು ಅಂತ ಇಷ್ಟ ಇರ್ತದೆ, ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ ರೀ. ಕೆಲವು ಪ್ರಯೋಗ ಮಾಡುವಂತಿರ್ತಾವೆ, ಅದನ್ನು ಓದ್ಕೋತ ಕೂಡ್ಲಿಕ್ಕೆ ಬರ್ತಿರೋದಿಲ್ಲ. ಒಬ್ಬರು ಈಜಾಡುವುದು ಹೇಗೆ ಅಂತ ಒಂದು ಪುಸ್ತಕ ಬರೆದಿದ್ರಂತೆ. ಈಜಾಡುವುದು ಹೇಗೆ ಅಂತ ಒಂದು ಪುಸ್ತಕ ಬರೆದಿದ್ರಿ. ಎಷ್ಟು ಪುಟ ಬರೆದಿರ್ಬೇಕ್ರಿ? 500 ಪೇಜ್ ಬರೆದಿದ್ರಿ ಅವ್ರು. 500 ಪೇಜ್ ಏನು ಬರೆದಿರ್ಬೇಕ್ರಿ? ಈಜಾಡುವುದು ಹೆಂಗೆ ಅಂತ ತಿಳ್ಕೊಂಡು 500 ಪುಟ ಆತ ಬರೆದಿದ್ರು. ಅದನ್ನು ಒಬ್ಬರು ಪಬ್ಲಿಕೇಶನ್, ಅದನ್ನು ಮತ್ತೆ ಒಬ್ರು ಯಾರ ಮುದ್ರಣ ಮಾಡಬೇಕಲ್ಲ, ಯಾರು ಮಾಡಿದ್ರು ಅಂದ್ರೆ ಆ ಊರಿನೊಳಗೆ ಒಂದು ಸುಪ್ರಸಿದ್ಧವಾದ ಸ್ವಿಮ್ಮಿಂಗ್ ಪೂಲ್, ಈಜು ಕೊಳ, ಆ ಸ್ವಿಮ್ಮಿಂಗ್ ಪೂಲ್ನವ್ರು ಅದನ್ನು ಉದ್ಘಾಟನೆ ಮಾಡೋದು ಅಂತ ಇಟ್ಕೊಂಡ್ರಂತ. ಬರೆದೀರಿ ಪಾಪ, ಮತ್ತೆ ಯಾಕೆ ಸುಮ್ಮನೆ ವ್ಯರ್ಥ ಮಾಡಬೇಕು, ನಾವು ಪಬ್ಲಿಷ್ ಮಾಡ್ತೀವಿ, ನಮ್ಮಿಂದ ಅದು ಪ್ರಚಾರಕ್ಕೆ ಬರಲಿ, ಸಂತೋಷ ಅಂತ ಹೇಳಿದ್ರು. ಎಲ್ಲಿ ಪಬ್ಲಿಷ್ ಅಲ್ಲಿ ಮತ್ತೆ ಎಲ್ಲಿ ಮುದ್ರಣ, ಅದು ಬಿಡುಗಡೆ ಆಗ್ಬೇಕಲ್ಲ, ಎಲ್ಲಿ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ದಂಡಿ ಮೇಲೆ ಬಿಡುಗಡೆ ಮಾಡೋಣ ಅಂತ ಹೇಳಂತ. ಹೌದ್ರಿ, ಮತ್ತು ಆಯಾ ಪುಸ್ತಕಗಳನ್ನ ಅಲ್ಲಲ್ಲೇ ಬಿಡುಗಡೆ ಮಾಡಬೇಕಾಗ್ತಿರ್ತದೆ. ಈಗ ಶ್ರೀಮನ್ ನ್ಯಾಯಸುಧಾ ಪುಸ್ತಕ ಮಳಖೇಡದಾಗ ಬಿಡುಗಡೆ ಮಾಡಿದ್ರೆ ಒಂದು ಸ್ವಾರಸ್ಯ ಇರ್ತದೆ. ಯಾಕಂದ್ರೆ ಟಿಕಾರ ವೃಂದಾವನದ ಅಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಬರ್ತಿರ್ತದೆ. ಮತ್ತು ಪರಿಮಳ ರಾಯರ ಮುಂದೆ ಮಾಡಿದ್ರೆ ಬಿಡುಗಡೆ ಮಾಡಿ ಚಂದ ಇರ್ತದೆ. ಹಂಗೆ ಈ ಈಜುವುದು ಹೇಗೆ ಅನ್ನೋ ಪುಸ್ತಕ ಎಲ್ಲಿ ಬಿಡುಗಡೆ ಮಾಡಬೇಕು ಅಂದರೆ ಸ್ವಿಮ್ಮಿಂಗ್ ಪೂಲ್ ದಂಡಿ ಮೇಲೆ ಮಾಡೋದು ಅಂತ ತಿಳ್ಕೊಂಡಂದ್ರು. ಕಟ್ಟಿ ಹಾಕಿದ್ರಪ್ಪ, ಸ್ಟೇಜ್ ಹಾಕಿದೆಲ್ಲ ಹಾಕಿದ್ರು. ಬಿಡುಗಡೆ ಮಾಡೋಕ್ಕಿಂತ ಮೊದಲು ಅವ್ರದ್ದು ಭಾಷಣ, ಒಂದು ಅರ್ಧ ಗಂಟೆ ಭಾಷಣ ಆಯಿತು. ಆಮೇಲೆ ಆ ಪುಸ್ತಕ ಬಿಡುಗಡೆ ಮಾಡಿದ್ರು. ಆ ಪುಸ್ತಕ ತಗೊಳ್ಳೋ ಗಡಿಬಿಡಿ ಒಳಗೆ ಬರೆದವ್ರನ್ನ ಯಾರೋ ನೂಕಿಬಿಟ್ಟು, ಪುಸ್ತಕ ಬರೆದಿದ್ರಲ್ಲ ಆ ಗಡಿಬಿಡಿ ಒಳಗೆ ಅವ್ರನ್ನ ಯಾರೋ ನೂಕಿಬಿಟ್ಟು. ಎಲ್ಲಿ ಬಿದ್ದರು ಬರೆದವರು? ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದರು. ಬಾಯಿ ಬಡ್ಕೊಳಿಕತ್ತಾರೆ, ಎಬ್ಬಸ್ರೋ ನನ್ನ ಯಾರ್ರಿ, ಎಬ್ಬಸ್ರೋ ನನ್ನ ಯಾರ್ರಿ, ಎಬ್ಬಸ್ರು ಅಲ್ರಿ. ಈಜುವುದು ಹೇಗೆ ಅಂತ 500 ಪುಟ ಬರ್ದಿರಲ್ಲ, ಬರ್ದೀರಿ, ನನಗೆ ಈಜ್ಲಿಕ್ಕೆ ಬರೋದಿಲ್ಲ. ಥೇರಿ ಪ್ರಾಕ್ಟಿಕಲ್ ಬೇರೆ ಇರ್ತಾವೆ, ಅಲ್ಲ ಎರಡೂ ಒಟ್ಟಿಗೆ ಇರೋದಿಲ್ಲ ರೀ. ಅವನು ಅಂದಮೇಲೆ ಅವ ಥೇರಿ ಗೊತ್ತದ, ಅವನ ವಿಷಯ ಗೊತ್ತದ, ಪ್ರಯೋಗದಲ್ಲಿ ಇಲ್ಲವನಿಗೆ. ಇನ್ನೊಬ್ಬರು ಬಂದು ಬದುಕಿಸಿದ್ರೆ ಬದುಕಿದವ ಅಂತ. ಹಂಗೆ ಗೀತಾ ಬರೇ ಥೇರಿ ಏನೋ ಪ್ರಶ್ನೆ. ಶ್ರೀಮದಾಚಾರ್ಯ ಎಷ್ಟು ಚಂದ ವಿಚಾರ ಮಾಡಿರ್ತಾರೆ ನೋಡ್ರಿ. ಗೀತಾ ಬರೀ ಉದ್ದಕ್ಕೆ ಕೃಷ್ಣ ಹೇಳ್ಬಿಟ್ಟಾನೆ, ಅದ್ರೊಳಗೆ ಏನದು ಬಿಟ್ಟದು, ಯಾರು ಕಂಡವರು ಯಾರು ಬಿಟ್ಟವರು. ಗೀತೆಯಲ್ಲಿ ಹೇಳಿದ್ದನ್ನು ಕಂಡವರು ಯಾರು ಬಿಟ್ಟವರು ಯಾರು ಪ್ರಶ್ನೆ ಬರ್ತದೆ. ಅದಕ್ಕೆ ಕೃಷ್ಣ ಹಂಗೆ ಮಾಡಲಿಲ್ಲ ರೀ, ಅವ್ನು ಭಾಳ ಬುದ್ಧಿವಂತಿದ್ರಿ ಅವ್ನು ಕೃಷ್ಣ. ಅದಕ್ಕೆ 11ನೇ ಅಧ್ಯಾಯ ತೆಗಿಬೇಕ್ರಿ, ಬರೋಬ್ಬರಿ ಅರ್ಥ ಆಗ್ತದೆ. 11ನೇ ಅಧ್ಯಾಯ ಅಂದರೆ ವಿಶ್ವರೂಪ ಅಧ್ಯಾಯ. ವಿಶ್ವರೂಪ ಅಧ್ಯಾಯ ಅಂದರೆ ಏನ್ರಿ? ಅರ್ಜುನ ಕೃಷ್ಣನನ್ನು ಪ್ರತ್ಯಕ್ಷ ಕಂಡ, ಕೃಷ್ಣನಲ್ಲ ಕೃಷ್ಣನ ವಿಶ್ವರೂಪವನ್ನು ಪ್ರತ್ಯಕ್ಷ ಕಂಡ. ಗೀತೆಯ 1ನೇ ಅಧ್ಯಾಯದಿಂದ 18 ಅಧ್ಯಾಯದಲ್ಲಿ ಏನು ಭಗವಂತ ತನ್ನ ಸರ್ವೋತ್ತಮತ್ವವನ್ನು ಹೇಳಿದ್ದಾನೋ, ಜಗತ್ತಿನ ಸತ್ಯತ್ವವನ್ನು ಹೇಳಿದ್ದಾನೋ, ಇತರ ದೇವತೆಗಳ ತಾರತಮ್ಯವನ್ನು ಹೇಳಿದ್ದಾನೋ, ಇದು ಎಲ್ಲವನ್ನೂ ಕೂಡ ಬರೇ ಥೇರಿ ಆಗಲಿಲ್ಲ, ಪ್ರಾಕ್ಟಿಕಲ್ ಆಗಿ ಪ್ರತ್ಯಕ್ಷವಾಗಿ ನೋಡಿದವನು ಯಾರು ಅಂದರೆ ಅರ್ಜುನ. ಕೇಳಿದ್ದಂತೆ ಏನು ಕೇಳ್ದ ಗೊತ್ತೇನ್ರಿ ಅರ್ಜುನ? ಕೃಷ್ಣ ಉಪನ್ಯಾಸ 10 ಅಧ್ಯಾಯ ಏನೋ ಚಂದ ಮಾಡಿಬಿಟ್ಟು ನೀ ಮಾಡಿದ್ದೊಂಚೂರು ನಂಗೆ ನೋಡ್ಬೇಕು ಅಂತದ ಅಲ್ಲ ಅಂತ ಕೇಳಿದವ. ನೀ ಮಾಡ್ತೀಯಲ್ಲ, ಅದು ನೋಡ್ಬೇಕು ಅಂತ ಒಂದು ಅಪೇಕ್ಷೆ ಅದ. ಆಯಿತು ಅಂದ. ಏನಂದ ಗೊತ್ತ ಕೃಷ್ಣ? ದಿವ್ಯಂ ದದಾಮಿ ತೇ ಚಕ್ಷು ಅಪಿ, ಈ ಕಣ್ಲೆ ನಿನಗೆ ನೋಡ್ಲಿಕ್ಕೆ ಆಗಂಗಿಲ್ಲ. ನಿನ್ನ ಈ ಕಣ್ಣವ ನೋಡು, ಇದನ್ನಿಂದ ಎಂದೂ ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ನಿನಗೆ ಬೇರೆ ಕಣ್ಣು ಕೊಡ್ತೀನಿ ಅಂದ. ಬೇರೆ ಕಣ್ಣು ಅಂದ್ರೆ ಏನ್ರಿ? ಕಣ್ಣು ಬೇರೆವಲ್ಲ, ಆ ಕಣ್ಣಿಗೇನೆ ದರ್ಶನ ಶಕ್ತಿ. ಎಂಥ ಶಕ್ತಿ ಕೊಟ್ಟ ಅಂದರೆ ಭಗವಂತನ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಶಕ್ತಿ ಕೊಟ್ಟ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ಅಂತ ಹೇಳಲ್ಲ, ಇದು ಹಾಡಿನ ಅರ್ಥ ಇದು. ಹೊಸ ಕಣ್ಣು ಹಚ್ಚಿದ್ರು. ಆ ಹೊಸ ಕಣ್ಣು ಹಚ್ಚಿದ ಕೂಡಲೇ ಅರ್ಜುನನಿಗೇನಾಯಿತು ಅಂದರೆ ಭಗವಂತನ ವಿಶ್ವರೂಪ ಕಾಣಿಸಿಕೊಡ್ತು. ಏನಾಯ್ತು ಹಂಗಾರ? ಗೀತೋಕ್ತವಾದ ಪ್ರಮೇಯಗಳು ಪ್ರತ್ಯಕ್ಷ ಆಯಿತು. ಪ್ರಾಕ್ಟಿಕಲ್ ಆಯ್ತಲ್ಲ, ಮತ್ತೆ ಪ್ರತ್ಯಕ್ಷ ಪ್ರಯೋಗಕ್ಕೆ ಬಂತಲ್ಲ. ಮತ್ತೆ ಅರ್ಜುನ ಒಂದು ಮಾತು ಹೇಳ್ತಾನೆ, ಕೃಷ್ಣ ನಿನ್ನ ವಿಶ್ವರೂಪವನ್ನು ನಾನೊಬ್ಬರೇ ನೋಡ್ತಿಲ್ಲ, ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್, 3 ಲೋಕದಲ್ಲಿದ್ದ ಋಷಿಗಳು, ಗಂಧರ್ವರು, ಜ್ಞಾನಿಗಳು, ದೇವತೆಗಳು ನಿನ್ನ ವಿಶ್ವರೂಪವನ್ನು ನೋಡಿ ನಡುಗುತ್ತಾ ಇದ್ದಾರೆ. ಏಕಪ್ರತ್ಯಕ್ಷ ಅಲ್ಲ, ಸರ್ವಪ್ರತ್ಯಕ್ಷ.
ಒಬ್ಬನಿಗೆ ಪ್ರತ್ಯಕ್ಷ ಆದರೆ ಅದು ಸುಳ್ಳಿಗಿಂತ ಬ್ಯಾರೆ ಅಲ್ಲ ಅಂತಂದ್ರೆ ಏಕಸ್ಯ ಪ್ರತಿಭಾತಂತೂ ಕೃತಕಾನ್ನ ವಿಶಿಷ್ಯತೆ ಅಂತ ಒಂದು ಗಾದಿ ಮಾತು. ಒಬ್ಬನಿಗೆ ತೋರಿದ್ರೆ ಅದು ಸುಳ್ಳಾಗ್ಲಿಕ್ಕೆ ಚಾನ್ಸ್ ಅದ. ಅಲ್ಲಿ ಯಾರೋ ಹೊಂಟಿದ್ರು ನೋಡಿದೆ ಅಂತಂದ್ರೆ ಎಲ್ಲಿ ಹೋಗ್ತೀವ ಕೇಳಿದ ಅಂದ್ರೆ ಅದು ಸುಳ್ಳು ಅಂತ ಅರ್ಥ. ಯದ್ಯಪಿ ಅವನು ನೋಡಿರಬಹುದು, ಅದು ಸತ್ಯ ಇರ್ಬೋದು ಅವನ ಪಾಲಿಗೆ, ಉಳಿದವನಿಗೆ ಕಂಡಿಲ್ಲ ಅನ್ನೋ ಸುಳ್ಳಾಗ್ಬಿಡ್ತದೆ. ಆದರೆ ಅರ್ಜುನ ಒಬ್ಬನೇ ವಿಶ್ವರೂಪವನ್ನ ಕಂಡಿದ್ದ ಅಂತಾಗಿದ್ದರೆ ಉಳಿದವರೇನಂತಿದ್ರು, ಅರ್ಜುನಿಗೇನೋ ಭ್ರಾಂತಿಯಾಗಿತ್ತು, ಕಂಡಿರಬಹುದು ಅಂತಿದ್ರು. ಆದರೆ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್, 3 ಲೋಕದ ಜನರು ಆ ಭಗವಂತನ ವಿಶ್ವರೂಪವನ್ನು ಕಂಡದ್ದರಿಂದಾಗಿ ಏನರ್ಥ ಆಯ್ತಾಗ ಗೀತೋಕ್ತವಾದ ಪ್ರಮೇಯ ಸರ್ವರಿಗೂ ಪ್ರತ್ಯಕ್ಷ ಅಂತ ಆಯಿತು. ಹಾಗಾದರೆ ಉಪದೇಶ ಮಾಡಿದ ವ್ಯಕ್ತಿ ಅಲ್ಲಿದ್ದಾನೆ, ಉಪದೇಶ ಕೇಳಿದ ವ್ಯಕ್ತಿ ಪ್ರತ್ಯಕ್ಷ ಕಂಡಿದ್ದಾನೆ, ಸಾಲದ್ದಕ್ಕೆ ಅವತ್ತಿನ ಕಾಲದಲ್ಲಿ ಇರುವ ಯೋಗ್ಯರಾದ ಸರ್ವರೂ ಆ ಪ್ರಮೇಯವನ್ನು ಕಂಡುಕೊಂಡಿದ್ದಾರಾದ್ದರಿಂದ ಗೀತೆ ಇದು ಅತ್ಯಂತ ಸತ್ಯವಾದ ತತ್ವ, ಅದರಲ್ಲಿದ್ದ ಮಾತುಗಳು ಯಾವುದು ಸುಳ್ಳಲ್ಲ ಅನ್ನುವ ಅಂಶವನ್ನು ವೇದವ್ಯಾಸ ದೇವರೇ ಭಗವದ್ಗೀತೆಯಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಭಗವದ್ಗೀತೆ, ಇದರ ಬಗ್ಗೆ ಇನ್ನೂ ಬೇರೆ ಮಾತವ, ನಾಳೆ ನಾಡ್ದಂಗೆ ಇನ್ನೂ ಭೇಟಿ ಆಗ್ತಿರ್ತೀವಿ, ಮತ್ತೆ ಹೇಳ್ತೀನಿ. ಯಾಕಂದ್ರೆ ಇವತ್ತು ಬರ್ತದೆ, 16ನೇ ಅಧ್ಯಾಯ ಕೊಟ್ಟಾರೆ. ಕೆಲವು ಏನಾಗಿರ್ತದೆ ರೀ, ವ್ಯವಸ್ಥಾಪಕರು ಆಯೋಜಕರು ಒಂದು ಅಧ್ಯಾಯ ಹೇಳಿರ್ತಾರೆ ಇಂಥದ್ದು ಹೇಳ್ರಿ ಅಂತ, ಆಚಾರ ಮಂಗಳ ತನಕ ಬಂದರೂ ಇನ್ನು ಅಧ್ಯಾಯ ಬಂದಿರಂಗಿಲ್ಲ. ಕೆಲವೊಮ್ಮೆ ಕೊನೆ ದಿವಸ ಸಾರಿಪ್ಪ ಪ್ರಮೋದಾಚಾರ್ಯ ಏನು ಅನ್ಕೊಳಿಕ್ ಹೋಗ್ಬೇಡ್ರಿ, ಮುಂದಿನ ಸಲ ಅವಕಾಶ ಕೊಟ್ಟಾಗ ಹೇಳ್ತೀರಿ ಅಂದ್ಬಿಡೋದು. ಅವ್ರೇನು ಅನ್ಕೋಬೇಕು, ಇನ್ನು ಪ್ರಮೋದಾಚಾರ್ಯ ಮುಂದಿನ ಸಲ ಕರೆಯಂಗಿಲ್ಲ ನಮ್ಮನ್ನು, ಯಾಕಂದ್ರೆ ಕೊಟ್ಟ ಅಧ್ಯಾಯ ಬಿಟ್ಟು ಓದ ಅಧ್ಯಾಯ ಹೇಳ್ತಾರೆ ಇವ್ರು ಅಂತ ತಿಳ್ಕೊಂಡು. ಅದಕ್ಕೆ ಪ್ರಾಸ್ತಾವಿಕ ಭಾಷಣ ಅಂತ ಒಂದು ಅರ್ಧ ತಾಸು ಮಾತಾಡಿರ್ತಾರೆ, ಮುಂದೆ ಶುರು ಆಗ್ತದೆ ಅಂತ. ಒಬ್ಬರು ಆಚಾರ್ಯರು ಪ್ರವಚನ ಮಾಡ್ಲಿಕ್ಕತ್ತಿದ್ರಂತೆ, 2 ಮಾತು ಹೇಳಿ ಮುಗಿಸ್ತೀನಿ ಅಂತ ತಿಳ್ಕೊಂಡು ಹೇಳಿ 2.5 ತಾಸು ಆತಂತ. ಅವ್ರು ಎಷ್ಟು ಮುಗಿಲೇ ಇಲ್ಲಂತ. ಆವಾಗ ಇನ್ನೇನು ಮುಗಿಸ್ತೀನಿ ಅಂದ್ರಂತ, ಬಾಜು ಕೂತವ್ರು ಹೇಳಿದ್ರಂತ, ಇನ್ನೇನು ಮುಗಿಸ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಎದ್ದು ಹೋಗ್ಯಾರ, ನೀವೊಬ್ರು ಹೇಳ್ಕೊತೀರಿ ಅಂತ ಹೇಳಿದ್ರಂತ. ಹಂಗಾಗಬಾರ್ದು, ಹಂಗಾಗಬಾರ್ದು. ಅದಕ್ಕೆ ಗೀತಾ ಭಾಳ ಚಲೋ ಗ್ರಂಥ, ಸಾಕಷ್ಟು ಅದಕ್ಕೆ ದೃಷ್ಟಾಂತಗಳು ಪ್ರಮೇಯಗಳೆಲ್ಲ ಅವ ಅದರಲ್ಲಿರುವಂತಹದ್ದು. ಮತ್ತು ನೋಡಂತ 16ನೇ ಅಧ್ಯಾಯ ಪ್ರಾರಂಭ ಮಾಡೋಂತ. 16ನೇ ಅಧ್ಯಾಯದಲ್ಲಿ ಇರೋದೇನು ಅಂದರೆ, ಅದಕ್ಕೆ ಹೆಸರು ಕೊಟ್ಟದ್ದೇನು ಕೊಟ್ಟಾರ, ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ ಅಂತ ಕರೆದಾರ. ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ 2 ಅದ. ಆ 2 ಸಂಪತ್ತಿನ ಬಗ್ಗೆ ಈ ಅಧ್ಯಾಯದಲ್ಲಿ ಹೇಳ್ತೀನಿ ಅಂತ ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ. ಭಾಳ ಚಂದ ಹೇಳ್ಯಾನ. 26 ದೈವಿ ಗುಣಗಳನ್ನು ಹೇಳ್ತಾನೆ, 26 ದೈವಿ ಗುಣಗಳನ್ನು. ಮುಂದೆ ಇಡೀ ಅಧ್ಯಾಯ ಮುಗಿಯೋ ತನಕ ಅಸುರರ ಬಗ್ಗೆ ಹೇಳ್ತಾ ಹೋಗ್ತಾನೆ ರೀ. ಆಸುರಿ ಸಂಪತ್ತು ಎಷ್ಟು ವಿಚಿತ್ರ ಅಂದರೆ, ಬಾಯಿಲೆ ಕರೀತಾನೆ ಕೃಷ್ಣ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧ ಯಾಸುರಿ ಮತ ಅಂತ. ಹೆಸರು ಸಂಪತ್ತು ಅಂತಾನೆ, ಹೇಳೋದು ಗುಣಗಳನ್ನು ಹೇಳ್ತಾನೆ. ಸಂಪತ್ತಿನ ಗುಣಗಳು. ಪ್ರತಿಜ್ಞೆ ಏನು ಮಾಡ್ಯಾನ ದೇವರು, ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಪ್ರತಿಜ್ಞೆ ಮಾಡ್ಯಾನ. ಹೇಳೋ ಕಾಲಕ್ಕೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಪ್ರಾರಂಭ ಮಾಡ್ತಾನೆ. ಗುಣಗಳನ್ನು ಹೇಳ್ತಾನೆ. ಅಂದರೆ ಅರ್ಥ ಏನಾಯಿತು ಅಂದರೆ, ಕೃಷ್ಣನ ದೃಷ್ಟಿಯಲ್ಲಿ ಗುಣಗಳೇ ಸಂಪತ್ತು, ದೋಷಗಳೇ ದಾರಿದ್ರ್ಯ, ಗುಣಗಳೇ ಸಿರಿವಂತಿಕೆ, ದೋಷಗಳೇ ಬಡತನಗಳು ಅಂತ ಕೃಷ್ಣ ನಮಗೆ ಈ 16ನೇ ಅಧ್ಯಾಯದಲ್ಲಿ ಹೇಳಿ ಹೊರಟಾನೆ. ನಾವೆಷ್ಟು ಗುಣಿಗಳಾಗಿರ್ತೀವೋ ಅಷ್ಟು ಸಿರಿವಂತರಾಗಿರ್ತೇವೆ, ಎಷ್ಟು ದೋಷಗಳು ಇರ್ತಾವೋ ನಮ್ಮಲ್ಲಿ ಅಷ್ಟು ನಾವು ಬಡವರಾಗ್ತೇವೆ. ಇದು ಕೃಷ್ಣನ ದೃಷ್ಟಿ. ಭಾರವಿ ಅಂತ ಒಬ್ಬ ಕವಿ ಇದ್ದಾನೆ. ಅವ ಕಿರಾತಾರ್ಜುನ ಇದು ಹೇಳೋ ಕಾಲಕ್ಕೆ ಒಂದು ಇಂಥ ಮಾತು ಆಡ್ಯಾನ್ರಿ, ಒಂದು ಇದಕ್ಕೆ ಹತ್ತಿರ ಬರುವಂಥ ಮಾತು. ಏನಂತಾನ, ಸಹಸಾ ವಿಧದೀತನ ಕ್ರಿಯಾಂ ಅವಿವೇಕ ಪರಮಾ ಪದಾಂ ಪದಂ ವೃಣತೆ ಹಿ ವಿಮರ್ಶಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದ. ಭಾರವಿ ಏನಂತಾನ, ಅವಂದು ಕಿರಾತಾರ್ಜುನಿಯ ಅಂತ ಒಂದು ಗ್ರಂಥದ ಹೆಸರು, ಭಾಳ ಚಂದದ್ರಿ. ಆ ರುದ್ರದೇವರು ಕಿರಾತ ವೇಷದಲ್ಲಿ ಅರ್ಜುನ ತಪಸ್ ಮಾಡ್ಲಿಕ್ಕೆ ಹೋದಾಗ ಏನೊಂದು ಜಗಳ ಆಗ್ತದೆ, ಯುದ್ಧ ಆಗ್ತದೆ, ಆ ಸಬ್ಜೆಕ್ಟ್ ಇಟ್ಕೊಂಡು ಬರ್ದಾನ. ಅದು ಹೇಳೋ ಕಾಲಕ್ಕೆ ಏನು ಅಂದರೆ, ಯಾವುದೇ ಕೆಲಸ ದುಡುಕಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಲಸ ಮಾಡ್ಲಿಕ್ಕೆ ಹೊಂಟಿರ್ತೀರಿ, ದುಡಿಲ್ಲಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಹಸಾ ವಿಧದೀತನ ಕ್ರಿಯಾಂ, ಯಾಕೆ ಮಾಡಬಾರ್ದು? ಅವಿವೇಕ ಪರಮಾ ಪದಂ ಪದಂ, ಹಿಂದು ಮುಂದು ವಿಚಾರ ಮಾಡಲಾರದ ಕೆಲಸ ಆಪತ್ತಿಗೆ ಮಹಾದ್ವಾರ. ಏನು ವಿಚಾರ ಮಾಡಲಿಲ್ಲ, ಕೆಲಸ ಮಾಡಿದ್ರಿಂದ ಆಪತ್ತು ಬಂತು ಅಂತ ಅರ್ಥ. ಮತ್ತೆ ವೃಣತೆ ಹಿ ವಿಮರ್ಶಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದ. ಯಾರು ವಿಚಾರವನ್ನು ಮಾಡಿ, ವಿಮರ್ಶೆಯನ್ನು ಮಾಡಿ, ಸಾರಾಸಾರ ವಿವೇಕವನ್ನು ಮಾಡಿಕೊಂಡು ಕೆಲಸವನ್ನು ಮಾಡ್ತಾರೋ ಅಂಥವರಿಗೆ ವಿಮರ್ಶಕಾರಿಣಂ,
ವಿಚಾರ ಮಾಡಿ ಮಾಡುವಂಥ ವ್ಯಕ್ತಿಗೆ ಗುಣಲುಬ್ಧ ಸ್ವಯಮೇವ ಸಂಪದಃ. ಗುಣದ ಮೇಲೆ ಲೋಭ ಇರುವಂತಹ ಸಂಪತ್ತುಗಳು ತಾವಾಗಿ ಹುಡಿಕೊಂಡು ಬರ್ತಾವ. ಅಂದರೆ ಗುಣಗಳು ಎಲ್ಲಿವೆಯೋ ಸಂಪತ್ತಲ್ಲಿವೆ ಅಂತ ಹೇಳಿಬಿಟ್ಟ. ಗುಣಲುಬ್ಧ ಸ್ವಯಮೇವ ಸಂಪದಃ. ಸಂಪತ್ತಿಗೆ ಏನು ಅಪೇಕ್ಷೆ ಇದೆ ಗೊತ್ತಾ? ಯಾರಲ್ಲಿ ಗುಣ ಇದೆ ಅಂತ ಅಪೇಕ್ಷೆ ಮಾಡ್ತದಂತೆ. ನಿಮ್ಮಲ್ಲಿ ಗುಣ ಇದೆಯಾ, ಬಂದುಬಿಡ್ತೇನೆ ಅಂತದಂತೆ. ಗುಣ ಇಲ್ಲ, ಸಂಪತ್ತು ಬರೋದಿಲ್ಲ. ಅದಕ್ಕೆ ಕೃಷ್ಣ ಗುಣಗಳ ಬಗ್ಗೆ ಹೇಳಿ ಸಂಪತ್ತಿನ ಬಗ್ಗೆ ಮಾತಾಡ್ತಾನೆ. ಭಾಗವತದಲ್ಲಿ ಒಂದು ಮಾತು ಕೇಳ್ತಾನೆ ಉದ್ಧವ ಕೇಳ್ತಾನೆ. ಅನ್ನಂಗ ಕೃಷ್ಣ ಸಂಪತ್ತು ಅಂದರೆ ಯಾವುದಪ್ಪ ಹೇಳು ಅಂತ ಕೇಳ್ತಾನೆ. ಉದ್ಧವ ಏನು ಕೇಳ್ತಾನೆ ಕೃಷ್ಣನಿಗೆ, ಸಂಪತ್ತು ಅಂದರೆ ಯಾವುದು ಹೇಳು? ಏನನ್ಬೇಕು ಗೊತ್ತಾ ಕೃಷ್ಣ? ಶ್ರೀಹಿ ಗುಣಾಹ ನೈರಪೇಕ್ಷಾದ್ಯಾಹ. ಗುಣಗಳೇನಿವೆಯಲ್ಲಪ್ಪ ಅವುಗಳನ್ನೇ ನಾನು ಸಂಪತ್ತು ಅಂತ ಕರಿತೇನೆ, ಬೇರೆ ಏನು ಕರೆದಿಲ್ಲ. ಆದ್ದರಿಂದ ಕೃಷ್ಣನ ಗೀತೆಯ ಮಾತು, ಭಾಗವತದ ಮಾತು ಮತ್ತು ಉಳಿದ ಕವಿಗಳ ಅಭಿಪ್ರಾಯದಲ್ಲಿಯೂ ಗುಣಗಳು ಅಂದರೆ ಸಂಪತ್ತು. ಯಾವಾಗ ಗುಣಗಳನ್ನು ಸಂಪತ್ತು ಅಂತ ಹೇಳಿದೆವೋ ಆಗ ಅದಕ್ಕೆ ವಿರುದ್ಧವಾಗಿರುವಂತಹ ದೋಷಗಳು ಅಂದರೆ ದಾರಿದ್ರ್ಯ ಎಂಬುದು ಸಿದ್ಧವಾಯಿತು. ಈ 16ನೇ ಅಧ್ಯಾಯದ ಗೀತೆಯಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ಅಂತ ದೈವಿ ಸಂಪತ್ತು ಆಸುರಿ ಸಂಪತ್ತಿನ ಬಗ್ಗೆ ಹೇಳ್ತೀನಿ ಅಂತ ಹೊರಡ್ತಾನೆ. ಇದು ಒಂದು ಭಾಗ. 3 ಭಾಗ ಬರೆದರು ಒಟ್ಟು 16ನೇ ಅಧ್ಯಾಯದವರು. 2ನೇ ಭಾಗ ಏನು ಅಂದರೆ ನರಕದ ಬಾಗಿಲು ಎಲ್ಲವ ಅಂತ ಹೇಳಿ ಕೃಷ್ಣ ಇರೋದು ಭಾರಿ ಚಂದದು. ಎಲ್ಲರೂ ಸ್ವರ್ಗದ ಬಾಗಿಲು ಎಲ್ಲದಂತ ಕೇಳ್ತಿರ್ತಾರೆ. ಕೃಷ್ಣ ನರಕದ ಬಾಗಿಲೆಲ್ಲದ ಹೇಳ್ತೀನಿ ಕೇಳುವ ಅರ್ಜುನ ಅಂತ ಹೇಳ್ಯಾನ. ಇಲ್ಲೇ ಅವಂತ ನರಕದ ಬಾಗಿಲು, ಬೇರೆ ಕಡೆ ಎಲ್ಲೂ ಇಲ್ಲೇ ಇಲ್ಲ. ಧಾರವಾಡದಾಗ ಆಚಾರ ಏನು ಹಿಂಗಂದ್ರೆ ಧಾರವಾಡದಾಗ ಇಲ್ಲೇ ಅಂದ್ರೆ ನೀವು ಕೂತಲ್ಲೇ? ಹೌದು ಇಲ್ಲೇ ಇದೆ. ಓಹೋ ತಿಳಿದಂಗಾತು. ನರಕದ ಬಾಗಿಲು ಎಲ್ಲವ ಅಂತ ತಿಳ್ಕೊಂಡು ಹೇಳಿ. ಎಲ್ಲವ? ನಮ್ಮಲ್ಲೇ ಅವ. ನರಕದ ಬಾಗಿಲು ಬೇರೆ ಕಡೆಗೆ ಇಲ್ಲ. ಅದು 2ನೇ ಪಾಯಿಂಟ್ ರೀ ಈ ಅಧ್ಯಾಯದೊಳಗೆ. 3ನೇ ಪಾಯಿಂಟ್ ಏನು ಗೊತ್ತೇನ್ರಿ ಅಧ್ಯಾಯದೊಳಗೆ? ಏನು ಬೇಕಾದ ಮಾಡು, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಶಾಸ್ತ್ರವೇ ನಿನಗೆ ಮಾಡಲಿಕ್ಕೂ ಬಿಡಲಿಕ್ಕೂ ಪ್ರಮಾಣ. ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಬೇಕೆ ಹೊರತಾಗಿ ಮನಸ್ಸಿಗೆ ಬಂದಂತೆ ಮಾಡಬಾರದು. ಯಾಕ್ರಚಾರ ನಮ್ಮ ಮನಸ್ಸು ಬಂದ ಶಾಸ್ತ್ರ 100 ಹೇಳ್ತಿರ್ತದೆ ರೀ. ಶಾಸ್ತ್ರ 100 ಹೇಳ್ತದೆ ಅಂತ ತಿಳ್ಕೊಂಡು ನಾ ಮನಸ್ಸಿಗೆ ಬಂದದ್ದು ಮಾಡ್ತೀನಿ ಅಂತಂದರೆ ಒಂದು ದೃಷ್ಟಾಂತ ಹೇಳ್ತಾನೆ ಕೃಷ್ಣ. ವೈದ್ಯಶಾಸ್ತ್ರ ಅಂತದ್ದು. ವೈದ್ಯಶಾಸ್ತ್ರದೊಳಗೆ ಇಂಥ ರೋಗ ಬಂದಾಗ ಇಂಥ ಔಷಧ ತೊಗೊಳ್ರಿ ಅಂತ ಬರ್ದಾನ. ಅವಂಗೇನು ತಿಳಿತದ ತಲಿ? ಯಾರಿಗೆ? ಆ ವೈದ್ಯಶಾಸ್ತ್ರ ಬರ್ದವಂಗ ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಅಂಥೇಳಿ ನಿನ್ನ ಮನಸ್ಸಿಗೆ ಬಂದ ಔಷಧವನ್ನು ತೆಗೆದುಕೊಂಡ್ರೆ ಪರಿಣಾಮ ಯಾರಿಗಾದೀತು? ವೈದ್ಯಶಾಸ್ತ್ರ ಬರೆದವನಿಗಲ್ಲ, ನಿನಗಾಗ್ತದೆ. ಅಂದಮೇಲೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಸಂಗೀತ ಶಾಸ್ತ್ರ 7 ಸ್ವರಾವರಿ. ಸಂಗೀತ ಬರೋರು ಗೊತ್ತಿರ್ತಾವೆ, 7ಅವನೋ 8ಅವನೋ ಅಂತ ತಿಳ್ಕೊಂಡು. ಕೆಲವರು 20-30 ಸ್ವರ ತೆಗಿತಿರ್ತಾರೆ, ಆ ವಿಷಯ ಬೇರೆ. ಅವ್ರಿಗೆ ಎಲ್ಲೆಲ್ಲಿಂದ ಸ್ವರ ತೆಗಿಲಿಕ್ಕೆ ಸಾಧ್ಯ ತೆಗಿತಿರ್ತಾರೆ. ಓ ಓ ತೆಗಿತಿರ್ತಾರಲ್ಲ. ಆಗ ಏನಂತಾರವರು? ಏನು ಎಷ್ಟು ವಿರುದ್ಧಾಟಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ. ಯಾಕ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಸಂಗೀತಗಾರನಿಗೆ ಸಂಗೀತ ಶಾಸ್ತ್ರ ಪ್ರಮಾಣ. ಹೆಂಗೆ ಹಾಡಬೇಕು ಅಂತಂದ್ರೆ ಹಾಗೆ ಹಾಡ್ಬೇಕಮ್ಮ. ನನ್ನ ಮನಸ್ಸಿಗೆ ಬಂದಂತೆ ಹಾಡ್ತೀನಿ ಅನ್ನೋದಿಲ್ಲ. ಅದಕ್ಕೀಗ ಮನಸ್ಸಿಗೆ ಬಂದದ್ದು ಹಾಡೋದಕ್ಕೆ ಪಾಪ್ ಮ್ಯೂಸಿಕ್ ಅಂತ ಕರೀತಾರೆ. ಅದಕ್ಕೆ ಅಂದರೆ ಪಾಪದವರು ಹಾಡುವುದು ಅಂತ ಅರ್ಥ. ಅದಕ್ಕೆ ಇನ್ನೇನಲ್ಲ, ಅದು ಶಾಸ್ತ್ರೀಯ ಸಂಗೀತ ಅಲ್ಲದು. ಪಾಪ್ ಮ್ಯೂಸಿಕ್ಕು ಅಂದರೆ ಪಾಪಿಗಳು ಹಾಡುವಂಥ ಹಾಡುಗಳು ಅಂತ. ಹಂಗಾರೆ ಏನಾಯ್ತು? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ನೀವು ಏನು ಮಾಡಬೇಕಾಗಿದೋ ಪ್ರತಿಯೊಂದಕ್ಕೂ ಒಂದು ಶಾಸ್ತ್ರ ಅಂತದ ಅಂತ ಅರ್ಥ. ಇದು 3 ಪಾಯಿಂಟ್ ಅವರಿಗೆ. ಈ 3 ಪಾಯಿಂಟ್ ಹೇಳೋ ಪ್ರಯತ್ನ ಮಾಡೋಣ ಅಂತ. ಇವತ್ತು ಒಂದೋ ದಿವಸ ಅಂತ ತಿಳ್ಕೊಬೇಡ್ರಿ, ಒಟ್ಟು ಹೇಳೋ ಪ್ರಯತ್ನ ಮಾಡ್ತೀನಿ ಅಂತ ಇಷ್ಟರ್ಥ. ವೇದವ್ಯಾಸ ದೇವರು ಭಗವದ್ಗೀತಾನ್ನ ಮಹಾಭಾರತದಾಗ ಬರೆದು ಬಿಟ್ರಿ. ತೃಪ್ತಿ ಆಗಲಿಲ್ಲ ರೀ ಅವರಿಗೆ. ಮಹಾಭಾರತದಲ್ಲಿ ಭಗವದ್ಗೀತಾದಾಗ ಬರೆದು ಅದರದ್ದು ಒಂದೊಂದು ಅಧ್ಯಾಯದ ಫಲವನ್ನು ಪದ್ಮಪುರಾಣದಾಗ ಬರೆದಿಟ್ಬಿಟ್ರಿ. ಗೀತಾ ಭಾರತದೊಳಗೆ ಅದರ ಮಹಿಮಾ ಪದ್ಮಪುರಾಣದಾಗ. ಅಲ್ಲ್ಯಾಕೆ ಬರೀಬೇಕಾಗಿತ್ತು ಆಚಾರ? ಇಲ್ಲಿ ಬರಲಿಕ್ಕೆ ಬರ್ತಿದ್ದಿಲ್ಲ ನವರಿಗೆ. ಅದನ್ನೂ ಓದ್ರಿ ಅಂತ ಹೇಳಬೇಕಾಗಿದೆ ವೇದವ್ಯಾಸ ದೇವರಿಗೆ. ಬರೇ ಒಂದೇ ಓದ್ಕೊಂಡು ಕೂಬೇಡ್ರಿ, ಅಲ್ಲಿ ಓದ್ರಿ ಅಂತ ತಿಳ್ಕೊಂಡು. ಏನು ಪದ್ಮಪುರಾಣದಲ್ಲಿ 16ನೇ ಅಧ್ಯಾಯದ ಮಹಿಮಾ ಏನು ಹೇಳಿ ಗೊತ್ತೇನು? ಯಾರು ಭಗವದ್ಗೀತೆ 16ನೇ ಅಧ್ಯಾಯದ ಪಠಣವನ್ನು ಮಾಡ್ತಾರೋ, ಜಪಪಾರಾಯಣಾದಿಗಳನ್ನು ಮಾಡ್ತಾರೋ ಅದಕ್ಕೆ ಫಲ ಏನಾಗ್ತದೆ? ಮೊದಲನೇ ಶಬ್ದನೇ ಅದಕ್ಕೆ ಹೇಳಿದಂತೆ ಅಭಯಂ. ಭಯ ಬರೋದಿಲ್ಲ. 16ನೇ ಅಧ್ಯಾಯದ ಫಲ ಭಯರಾಹಿತ್ಯ. ಮಾಳವ ಅಂತ ಒಂದು ದೇಶ, ಹೆಸರು ಮಾಳವ ದೇಶ ಅಂತ ಹೆಸರು. ಅದಕ್ಕೆ ಆ ಮಾಳವ ದೇಶಕ್ಕೊಬ್ಬ ರಾಜ, ಅವನ ಹೆಸರು ಸಹಸ್ರವರ್ಮ ಅಂತ ಹೆಸರು. ಅವನಿಗೆ ಇನ್ನೊಂದು ಹೆಸರಿತ್ತು, ಖಡ್ಗಬಾಹು ಅಂತ ಹೆಸರು. ಏನು ವಿಚಿತ್ರ ಹೆಸರು ಇಟ್ಕೊಂಡಿರ್ತಿದ್ರಿ ರಾಜರೆಲ್ಲರ. ಖಡ್ಗಬಾಹು ಅಂತ.
ಅಂದರೆ ಬಾಹು ಒಳಗೆ ಖಡ್ಗ ಫಿಕ್ಸ್ ಮಾಡಿಸ್ಕೊಂಡಿರ್ಬೇಕ್ರಿ ಅವ. ಅಲ್ಲೇ ಹಿಂಗೆ ಸ್ಕ್ರೂ ಟೈಟ್ ಮಾಡಿಸ್ಕೊಂಡು ಅಲ್ಲೇ ಹಿಡ್ಕೊಂಡ್ಬಿಡೋದು. ಹಿಂಗೆ ಹೊಂಟ ಅಂದರೆ 2 ಖಡ್ಗಗಳು ಕಚ ಕಚ ಅಂತ ತಿಳ್ಕೊಂಡು. ಅವಾಗ ಸಹಸ್ರವರ್ಮ ಅಂತೂ ಹೆಸರು, ಅಥವಾ ಖಡ್ಗಬಾಹು ಅಂತ ಹೆಸರು. ಅವನ ಖಡ್ಗದಿಂದ ಇಂಥವರು ಸ್ವರ್ಗಕ್ಕೆ ಹೋಗಿದ್ದಿಲ್ಲ ಅಂತಿಲ್ರಿ, ಅನೇಕ ಜನ ಸ್ವರ್ಗಕ್ಕೆ ಹೋಗಿಬಿಟ್ಟಿದ್ರು. ಅಷ್ಟು ಮಂದಿ ಹೊಡೆದು ಹಾಕಿದ್ದ ಅವನು. ಅವಂಗೊಂದು ಆನೆ ಇತ್ರಿ, ಅವ ರಾಜಗೊಂದು ಆನೆ. ಈ ರಾಜನ ಕಡೆಗೆ ಒಂಟಿ, ಆನೆ, ಕುದುರೆ ಬೇಕಾಟಿದ್ದೇ ಇರ್ತಾವೆ. ಒಂದು ಆನೆ ಇತ್ತು. ಆ ಆನೆಗೆ ಅರಿಮರ್ದನ ಅಂತ ಹೆಸರು. ಅದಕ್ಕೆ ಆನೆ ಹೆಸರೇ ಅರಿಮರ್ದನ ಅಂತ ತಿಳ್ಕೊಂಡು ಆ ಆನೆ ಇಷ್ಟು ಮಂದಿನ ತುಳಿದು ಹೊಡೆದು ಹಾಕ್ತಿತ್ತು ಅಂದರೆ ಸಿಕ್ಕವ್ರು ಯಾರು ಉಳಿದು ಬರ್ತಿದ್ದೇ ಇಲ್ರಿ. ಏನೋ ಬರೀ ಆನೆ ಕಾಲ ಸಿಕ್ಕೊಂಡು ತುಳಿಸ್ಕೊಂಡ್ರು, ಕೈ ಅಷ್ಟು ಮುರಿದಿತ್ತು ಅಂತ ಹಿಂಗೆ ಇಲ್ಲೇ ಇಲ್ರಿ. ಅವರೇ ಇದ್ದಿದ್ದಿಲ್ಲ, ಅವ್ರ ಕೈ ಅಷ್ಟು ಹೊರಗೆ ಬಂದಿತ್ತು ಅಂತ ಹಿಂಗಿರ್ತದೆ. ಹೀಗಾಗಿ ಅವ್ರು ಯಾರೂ ಉಳಿತಿರ್ಲಿಲ್ಲರಿ. ಆ ಆನೆ ಮೇಲೆ ವಿಶೇಷ ಪ್ರೀತಿ ಅವನಿಗೆ. ಮಾಳವ ದೇಶದ ರಾಜ ಸಹಸ್ರವರ್ಮ, ಖಡ್ಗಬಾಹು, ಅವನ ಆನೆ ಅರಿವರ್ಧನ, ಅದರ ಭಾರಿ ಪ್ರೀತಿ. ಆ ಪ್ರೀತಿ ಇದ್ರೆ ಆ ಆನಿನ ತನ್ನ ಅರಮನೆ ಮುಂದೆ ಯಾವಾಗಲೂ ಕಟ್ಟಿಟ್ಕೊಂಡಿರ್ತಿದ್ದಂತ. ಹೋಗೋರು ಬರೋಲ್ಲ ಆನೆ ನೋಡಿ ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಿ. ಯಾರು ಭೇಟಿ ಆಗ್ಲಿಕ್ಕೆ ಬಂದವರು ಆನೆ ನೋಡಿ ಹೋಗಿಬಿಟ್ರು ಅಂದರೆ ಸುಮ್ಮ ಸುಸು ಅವ್ನು ಜಗಳಕ್ಕೆ ಬರ್ತಿದ್ದಿಲ್ಲ ರೀ, ಯಾರು ತಂಟೆಗೆ ಬರ್ತಿದ್ದಿಲ್ಲ. ಅದಕ್ಕೆ ಕೆಲವರು ಆಚಾರ ಮನೆ ಮುಂದೆ ಸಲಿಕಿ ಗುದ್ಲಿ ಹಾರಿ ಇಟ್ಟಿರ್ತಾರೆ. ಯಾಕಂದ್ರೆ ನನ್ನ ಜಗಳಕ್ಕೆ ಬರೋದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳಲಿಕ್ಕೆ. ಹಂಗೆ ಇವ್ರೇನು ಮಾಡಿದ್ರು ಅಂತಂದ್ರೆ ಆನೆ ಕಟ್ಬಿಟ್ಟಿದ್ದವ. ಆನೆ ಕಟ್ಟಿದ್ದ ಒಂದು ದಿವಸ ಆ ಆನೆಗೆ ಮದ ಏರ್ಬಿಡ್ತು. ಈ ಆನೆಗೆ ಯಾವಾಗ ಮದ ಏರ್ತದೆ ಅಂತೇನು ಅದಕ್ಕೆ ಇದು ಇಲ್ರಿ, ಅಂದರೆ ಡೇಟು ಮಂತು ಹಿಂಗೆ FD ಹೆಂಗೆ ಮೆಚೂರ್ ಆಗ್ತಿರ್ತದಲ್ಲ ಹಂಗೆ ಒಂದು ಡೇಟು ಮಂತು ಅಂತ ಹಿಂಗೆ ಇರಂಗಿಲ್ರಿ. ಅದಕ್ಕೆ ಯಾವಾಗ ತಲೆ ಕೆಡ್ತು ಬಂದ್ಬಿಡುತ್ತೆ ಆನೆ. ಮದ ಏರಿದ ಪ್ರಸಂಗದಲ್ಲಿ ಆ ಕಟ್ಟಿದ ಸರಪಳಿಗಳನ್ನು ಕಿತ್ತಿಕೊಂಡು ಬಂತು. ಇಡೀ ಊರಲ್ಲಿ ನುಗ್ಗುತ್ತಾ ಇದೆ. ಸಿಕ್ಕ ಪದಾರ್ಥಗಳನ್ನು ತುಳಿದು ಬಡದು ಹೊಡೆದು ಮಾಡಿ ಹಾಕ್ತಾ ಬರ್ತಾ ಇದೆ. ಗಾಬರಿ ಶುರುವಾಯ್ತು. ಯಾರು ಉಳಿಸ್ತಾರ್ರಿ ಅದನ್ನ? ಆನೆ ಹಿಡಿಲಿಕ್ಕೆ ಹೋಗಬಾರ್ದ್ರಿ, ಅಂದರೆ ಅದು ಮದವೇರದಾಗ ಹಿಡಿಲಿಕ್ಕೆ ಹೋಗ್ಲಿಕ್ಕೆ ಪ್ರಸಂಗ ಇಲ್ಲೇ ಇಲ್ಲ. ಅದಾದ ಮೇಲೆ ಕೆಲವರೆಲ್ಲ ಏನು ಮಾಡಿಬಿಟ್ರು ಅಂದರೆ ಮನೆ ಹೋಗ್ಕೊಂಡು ಬಗಲ ಹಾಕ್ಕೊಂಡ್ಬಿಟ್ರಿ. ತಂಟೆಯೇ ಬೇಡ ನಮಗೆ, ಆನೆ ತಂಟೆ ಬೇಡ ಅಂತ ತಿಳ್ಕೊಂಡು. ಒಬ್ಬ ಬ್ರಾಹ್ಮಣ ತೀರ್ಥಯಾತ್ರಾ ಮಾಡ್ಕೋತ ಅದ ಊರನ್ಯಾಗ ಹಾದ್ಕೊಂಡು ಹೊಂಟಿದ್ದಂತೆ. ಪ್ರಾಚಾರ ತೀರ್ಥಯಾತ್ರಾ ಮುಗಿಸ್ಕೊಂಡು ಕೈಯಾಗ ಒಂದು ಗಂಗಾ ಗಿಂಡಿ ಹಿಡ್ಕೊಂಡು ಅಷ್ಟೊಂದು ತಮ್ಮ ಚೀಲ ಹಿಡ್ಕೊಂಡು ಹೊಂಟಿದ್ರು. ಜನ ಅಟ್ಟದ ಮೇಲೆ ನಿಂತು ಕೂಗ್ಲಿಕ್ಕತ್ತಿದ್ರು, ಆಚಾರಿ ಹೋಗ್ಬೇಡ, ಆ ಹೊಣೆ ಹೋಗ್ಬೇಡ. ಯಾಕ್ರಿ ಇಂಕೇನೋ ಹೋಗ್ಬೇಡ, ಆ ಹೊಣ್ಯಾಗ ಏನಾಗ್ಲಿಕ್ಕತ್ತದ? ಆ ಕಡೆಯಿಂದ ರಾಜನ ಪಟ್ಟದ ಆನೆ ಮದಿಸಿಕೊಂಡು ಬರ್ತಾ ಇದೆ. ನಿನ್ನೆ ಯಾವಾಗ ತುಳಿದಿತ್ತು ಗೊತ್ತಿಲ್ಲ, ಬಿಡು ಅಂದರು. ಹೋಗ್ಬೇಡ ಅಂದರು. ಬಾಬಾ ನಮ್ಮ ಮನೆಯೊಳಗೆ ಬಾ ಅಂದರು. ಅವ ಅವ್ರ ಮಾತನ್ನೇ ಕೇಳಲಿಲ್ಲ, ಹಾಗೆ ನಡ್ಕೋತ ಹೊರಟು ಬಿಟ್ಟ. ಹಾಗೆ ಹೋದ ಎದುರಿಗೆ ಆನೆ ಬಂತ್ರಿ. ರಾಜ ನೋಡ್ತಿದ್ದಾನೆ, ಅವನಿಗೂ ಕೂಡ ಆನೆಯನ್ನು ಪಳಗಿಸ್ಲಿಕ್ಕಾಗಲಿಲ್ಲ. ಉಳಿದವರು ನೋಡ್ತಿದ್ದಾರೆ, ಆನೆ ಕಟ್ಲಿಕ್ಕೆ ಹೋಗಲಿಲ್ಲ. ಈ ಬ್ರಾಹ್ಮಣ ಇಷ್ಟು ನಿರ್ಭೀತನಾಗಿ ಬರ್ತಿದ್ದಾನೆ ಅಂದರೆ ಏನೇನೇನೇನು ಭಯ ಇಲ್ಲ ಅವನಿಗೆ, ಭಯವೇ ಇಲ್ಲ. ಭಯ ಯಾವಾಗ ಬರ್ತದೆ ಹೇಳ್ರೋಣಂತ? ಮುಂದೆ ನನಗೇನೋ ಅನಿಷ್ಟ ಆಗ್ತದ ಅಂತ ನೆನೆಸಿಕೊಂಡಾಗಲೇ ಭಯ ಶುರುವಾಗುವಂಥ ಬಗ್ಗೆ. ಮುಂದೆ ನನಗೇನೋ ಆಗ್ತದೆ ಅನ್ನೋದು ನೆನೆಸ್ಕೊಂಡ್ಕೊಳ್ಳಿ ಭಯ ಆಗ್ಲಿಕ್ಕೆ ಶುರುವಾಗ್ತದೆ. ಸ್ವಾಮಿಗಳು ಮುದ್ರಾ ಕೊಡೋ ಕಾಲಕ್ಕೆ ಯಾಕೆ ಭಯ ಆಗ್ತಿರ್ತ ಹೇಳ್ರಿ? ಮೈ ಸುಳ್ತದ ಅಂತ ಒಂದು ಅನಿಷ್ಟ ಚಿಂತೆ ಬರ್ತದೆ. ಅದಕ್ಕೆ ಗಾಬರಿ ಆಗ್ತದೆ, ಹಿಂದೆ ಸರ್ಕೋತಾರೆ, ಆ ಕಡೆ ಕೈ ಹಿಡಿತಾರೆ, ಎಕಡೆ ಬಿದ್ದುಬಿಡ್ತಾವೆ. ಆಮೇಲೆ ಸ್ವಾಮಿಗಳು ಚಲೋ ಕೊಡಲಿಲ್ಲ ಅಂತ ಮತ್ತು ಸ್ವಾಮಿ ಹೇಳೋದು ಬರ್ತದೆ. ಇನ್ನು ಚಲೋ ಕೊಡ್ಬೇಕು, ನೀನು ಪ್ರಿಂಟಿಂಗ್ ಮಿಷನ್ ಹಿಂಗೆ ಹಾಕೊಡ್ಬೇಕು. ಎಕಡೆ ಕೊಟ್ಟರು ಬಿಟ್ರಿಪ್ಪ ಸ್ವಾಮಿಗಳು, ಹೋಗಿ ಕೂಡು ಒಂದ್ಸಲ ಚಲೋತ್ನಾಗ ಕೊಟ್ಟು ಕಳಿಸ್ತಾರೆ, ಯಾಕೆ ಬೇಡ? ಅದಕ್ಕೆ ಆ ಭಯ ಮುಂದಾಗೋ ಅನಿಷ್ಟ ಚಿಂತನೆಯಿಂದ ಬರುವಂಥದ್ದು. ಹಿಂಗೆ ಅನ್ಕೋತದೆ. ಆನೆ ಬಂತ್ರಿ, ಏನು ಮಾಡ್ಬೇಕ್ರಿ? ಆ ಆನೆ ಹಿಂಗೆ ಕೈ ಅಂದರೆ ಅವ ಬ್ರಾಹ್ಮಣ ಅಷ್ಟೇ ಏನಲ್ಲಿಲ್ಲ, ಆನೆಗೆ ಕೈ ತೋರಿಸಿದ. ಆ ಆನೆ ಮದುಸಿದ್ದು ಹಿಂಗೆ ನಿಂತ್ಕೊಂಡಿತ್ತು. ಆನೆ ಸೊಂಡಿಲ ಮೇಲೆ ಅವನಿಗೆ ಎಲ್ಲಿಯವರೆಗೆ ಕೈ ಹತ್ತಿತ್ತೋ ಅಲ್ಲಿವರೆಗೆ ಹಚ್ಚಿ ನಿಲ್ಲಿಸಿದ. ಒಂದು ಕ್ಷಣದಲ್ಲಿ ಆನೆ ಮದ ಇಳಿದು ಹೋಗಿ ಕೆಳಗೆ ಬಾಗಿ ನಿಂತ್ಕೊಂಡಿತ್ತು. ರಾಜ ಪ್ರತ್ಯಕ್ಷ ನೋಡ್ತಾನೆ ಇದನ್ನು. ಇಡೀ ಊರಿನ ಜನತೆ ಪ್ರತ್ಯಕ್ಷ ನೋಡ್ತಾರೆ. ಅವ್ನು ಗಾಬರಿ ಆಯಿತು. ಯಾವ ಮಾವುತನೂ ಅವನ ಮೇಲೆ ಇರ್ಲಿಕ್ಕೆ ತಯಾರಿಲ್ಲ. ಯಾರ್ಯಾರು ಅದನ್ನು ಪಳಗಿಸ್ತೀನಿ ಅನ್ನೋ ಧೈರ್ಯಕ್ಕೆ ಹೋಗ್ತಿಲ್ಲ. ಇಂಥವ್ರಿಗೆ ಹಿಂಗೆ ನಿಂತ್ಬಿಟ್ಟಲ್ಲ, ಏನು ಕಥೆ ಇದು? ಆಚಾರ ಬರ್ರಿ, ಮನೆಗೆ ಬರ್ರಿ ಅಂತ ಆಚಾರ್ಯ ಕರ್ಕೊಂಡು ಹೋಗಿ ಕೂಡಿಸಿ ಅರ್ಘ್ಯ ಪಾದ್ಯ ಎಲ್ಲ ಆಗಿ, ಎಲ್ಲಿಂದ ಬದ್ದೀರಿ, ಎಲ್ಲಿ ಹೊರಟೀರಿ ಅಂತ ಕೇಳಿ. ಇಲ್ಲ ಮತ್ತು ಯಾತ್ರಾಕ್ಕೆ ಹೊಂಟಿದ್ದೆ, ಹಿಂಗೆ ನಮ್ಮ ಊರಿಗೆ ಹೊಂಟೀನಿ, ಭಾಳ ಸಂತೋಷ, ನೀವು ನಮ್ಮ ಊರು ಉಳಿಸಿದ್ರಿ, ಅದಕ್ಕೆ ನಿಮಗೆ ಇಷ್ಟು ದಕ್ಷಿಣದಾನ ಕೊಡ್ತೀವಿ ಅಂತ ತಿಳ್ಕೊಂಡು ದಕ್ಷಿಣದಾನ ಎಲ್ಲ ಕೊಟ್ಟರು. ಆಚಾರ ಚೀಲ ಇಟ್ಕೊಂಡು ದಕ್ಷಿಣದಾನ ತೊಗೊಂಡ್ರು. ಮತ್ತು ಕೊಟ್ಟ ಮೇಲೆ ಇಟ್ಕೊಳ್ಳಾದ್ರೆ ಅದೊಂದು ಅಪಮಾನ ರೀ, ಹಂಗೆಲ್ಲ ಮಾಡಬಾರ್ದು. ಆಚಾರಗಳು ಇಟ್ಕೊಂಡ ಮೇಲೆ ಮುಂದೆ ಅವ ರಾಜ ಕೇಳಿದ, ಒಂದು ಸಣ್ಣ ರಹಸ್ಯ ಕೇಳ್ತೀನಿ ನಿಮ್ಮ ಹತ್ರ, ಅವಶ್ಯ ಕೇಳಿ. ಈ ಮದಿಸಿದ ಆನೆಯನ್ನು ನಿಲ್ಲಿಸುವ ಗುರುಮಂತ್ರ ಯಾವುದು ನಿಮ್ಮ ಹತ್ರ ಇದ್ದದ್ದು? ಅಂಕುಶ ಇಲ್ಲ, ನೀವು ಮಾವುತ ಅಲ್ಲ, ನಿಮ್ಮನ್ನು ನೋಡಿದ್ರೆ ಆನೆ ಪಳಗಿಸೋರಲ್ಲ. ಇಷ್ಟೆಲ್ಲ ಇದ್ದಾಗಲೂ ಅದು ಹೆಂಗೆ ಆನೆಯನ್ನು ನೀವು ಪಳಗಿಸಿದ್ರಿ? ಅದೇನು ದೊಡ್ಡ ವಿಷಯಪ್ಪ.
ನಾನು ನಿತ್ಯದಲ್ಲೂ ಭಗವದ್ಗೀತೆ 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡ್ತೀನಿ. ಅಭಯಂ ಸತ್ವಸಂಶುದ್ಧಿರ್ ಜ್ಞಾನಯೋಗಂ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ ಅಂತ ತಿಳಿದುಕೊಂಡು ನಿತ್ಯ 16ನೇ ಅಧ್ಯಾಯದ ಪಾರಾಯಣ ಮಾಡ್ತೀನಿ. ಅದರ ಸಿದ್ಧಿಯೇ ಈ ಭಯರಾಹಿತ್ಯ, ಅದಕ್ಕೆ ನಿಲ್ಲಿಸಿದ್ದೇನೆ ಎಂದ. ಸಂತೋಷ ಆಗಿಬಿಡ್ತಾರೆ ರಾಜನಿಗೆ. ಭಗವದ್ಗೀತೆಯಲ್ಲಿ ಇಂತಹ ಒಂದು ಅಧ್ಯಾಯ ಇದೆ, ನಮಗೆ ಭಯ ಬರದೇ ಇದ್ದಂತೆ ನೋಡಿಕೊಳ್ಳುವುದು ಅಂತ ಕೇಳಿ ಇಷ್ಟು ಸಂತೋಷ ಆಯಿತು ಅಂದರೆ, ನೀವೇ ನನಗೆ ಗುರುಗಳು ಉಪದೇಶ ಮಾಡಿಬಿಡ್ರಿ ಅಂತ. ಏನು ಉಪದೇಶ ಮಾಡಬೇಕು ಅಂದರು, 16ನೇ ಅಧ್ಯಾಯ ಉಪದೇಶ ಮಾಡಿರಿ ಅಂದರು. ಬಾ ಅಂತ ಹೇಳಿ 16ನೇ ಅಧ್ಯಾಯವನ್ನು ಅವನಿಗೆ ಉಪದೇಶ ಮಾಡಿಕೊಟ್ಟು, ಆ 16ನೇ ಅಧ್ಯಾಯದ ಉಪದೇಶವನ್ನು ಪಡೆದ ರಾಜ ಬ್ರಾಹ್ಮಣ ಕೊಟ್ಟು ಕಳಿಸಿದ. ಇಲ್ಲಿಗೆ ಅಧ್ಯಾಯ ಮುಗಿಸ್ಬೇಕಾಗಿತ್ತು, ವಾಸ್ತವಿಕವಾಗಿ ವ್ಯಾಸರು ಮುಗಿಸ್ತಿಲ್ರಿ. ಅವನು ರಾಜನಲ್ವೋ, ಅವನಿಗೆ ಎಲ್ಲ ಕಡೆಗೂ ಚಿಕಿತ್ಸಕ ಬುದ್ಧಿ, ಪರೀಕ್ಷಾ ಬುದ್ಧಿ ಅವನಿಗೆ. ಅವನೇನಂದ, ಆಚಾರ್ಯರು ಬೇರೆ ಯಾವುದೋ ಮಂತ್ರದಿಂದ ಆನಿ ನಿಲ್ಲಿಸಿರೋಣ, ನಮಗಿನ್ಯಾವುದೋ ಮಂತ್ರ ಕೊಟ್ಟಿರೋಣ. ಹೇಳೋದು ಹಂಗಾಗಿರ್ತದೆ, ಆಚಾರ್ಯ ಎಲ್ಲ ರಹಸ್ಯ ಬಿಟ್ಟು ಕೊಡ್ತಿರಂಗಿಲ್ಲ. ಅವ್ರಿಗೊಂದು ಯಾವುದೋ ಮಂತ್ರ ಹೇಳೋಣ, ತಾವಿನ್ನೊಂದು ಯಾವುದೋ ಮಂತ್ರ ಅನ್ಬೋಣ. ಅದಕ್ಕೇನು ಮಾಡೋಣ, ನಾನೂ ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ನಾನು ಆನಿ ತಡೆದು ನೋಡಿ ಆಮೇಲೆ ವಿಶ್ವಾಸ ಮಾಡ್ತೀನಿ ಅಂತ. ಆಗಲಿ ಅಂದರು. ಬ್ರಾಹ್ಮಣ ಹೋಗಿಬಿಟ್ಟಿದ್ದು ಇವರಷ್ಟೇ ವಿಚಾರ. ಮರುದಿವಸ ಇವ ಕೂತ್ಕೊಂಡು ಎಲ್ಲ ಅದರ ಜಪ ಮಾಡಿದ, ಪಾರಾಯಣ ಮಾಡಿದ. ಎಷ್ಟೋ ದಿವಸಗಳಾಯಿತು. ಮುಂದೆ ಮತ್ತೊಂದು ಪ್ರಸಂಗ ಬಂತು. ಮತ್ತೆ ಯಥಾ ಪ್ರಕಾರ ಆನಿಗೆ ಮದ ಏರ್ತು. ಆನಿ ಬಿಚ್ಚಿಕೊಂಡು ಹೊರಗೆ ಬಂತು. ಈ ಸರ್ತಿ ಯಾವ ಆಚಾರ ಇದ್ದಿದ್ದಿಲ್ರಿ, ಇವನ ಖಡ್ಗಬಾಹು ಹೋದ, ಬಡ ಬಡ ಆನಿ ಮುಂದೆ ನಿಂತ್ಕೊಂಡ. ಆ ಆನಿ ಬರ್ಲಿಕ್ಕತ್ತದ. ಉಳಿದವ್ರು ಅಂದ್ಕೊಂಡ್ರು ಇವನು ತನ್ನ ಆಚಾರ ತಿಳ್ಕೊಂಡಾನ, ಎಲ್ಲಿ ಕಷ್ಟಾರ್ಪಣ ಆಗ್ತಾನೋ ಗೊತ್ತಿಲ್ಲ ಅಂದ್ಕೊಂಡ್ರಿ. ಅವನೇನು ತಲೆ ಕೆಡಿಸ್ಕೊಳ್ಳಿಲ್ಲ. 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಆನೆಯ ಕಡೆಗೆ ಕೈ ಮಾಡ್ತಾನೆ. ಆಶ್ಚರ್ಯ, ಆನೆ ಶರಣಾಗಿ ಬಿಟ್ಟಿತ್ತು, ಮತ್ತೆ ತೆಳಗೆ ನಿಂತ್ಕೊಂಡಿತು. ಏನೇನೇನೇನೂ ಮಾಡಲಿಲ್ಲ. ಆಗವ ನಂಬಿದ. ಏನು ಅಭಯಂ ಸತ್ವ ಸಂಶುದ್ಧಿಗೆ ಜ್ಞಾನಯೋಗ ವ್ಯವಸ್ಥಿತಿ. ಏನು ಅದ್ಭುತ ಇದು! ಬ್ರಾಹ್ಮಣ ಹೇಳಿ ಹೋಗಿದ್ದ ಮಾತಿನ ಮೇಲೆ ಅವಿಶ್ವಾಸ ಅಂತಲ್ಲ, ಅದರ ಬಗ್ಗೆ ನಾನು ಪ್ರಮಾಣ ಆಗಬೇಕು, ನಾನು ಸಾಕ್ಷಿಯಾಗಬೇಕು. ನಾವಂತಿರ್ತೀವೋ ಇಲ್ಲೋ, ಊಟ ಮಾಡಿದಾಗ ಸಾರು ಹೆಂಗಾಗಿದೆ ಯಾಕೆ ಕೇಳ್ತೀರಿ, ನಾನಾ ಸಾಕ್ಷಿ ಅಂತ ತಿಳ್ಕೊಂಡು ಹೇಳ್ತಿರ್ತಿರ್ಲಿ ಕೆಲವರೆಲ್ಲ. ತಿಂದ ಮೇಲೆ ಏನು ಪರಿಸ್ಥಿತಿ ಆಗಿರುತ್ತೆ ಅಂಬೋದಕ್ಕೆ. ಹೆಂಗಾಗಿದೆ ಸಾರು, ಇಲ್ಲಿ ಕೂತಿ ನೋಡು, ಬಾಯಿ ಬಡ್ಕೋತ, ಇದೇ ಸಾಕ್ಷಿ, ಇನ್ನೇನು ಬೇಕು ಅಂತ ತಿಳ್ಕೊಂಡು. ಹಂಗೆ ಅದಕ್ಕೆ ನಾ ಸಾಕ್ಷಿ ಆಗಬೇಕು ಅಂತ ಅವನಿಗೆ ಅಪೇಕ್ಷೆ ಇದ್ದುದರಿಂದ ಆತ ಏನು ಮಾಡಿದ, 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಆ ಮೂಲಕವಾಗಿ ಅದನ್ನು ಲೋಕಕ್ಕೆ ತಿಳಿಸಿಕೊಟ್ಟ. ಇದು 16ನೇ ಅಧ್ಯಾಯದ ಮಹಿಮೆ. ನಿತ್ಯದಲ್ಲಿ 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡುವುದರಿಂದ ಆ ವ್ಯಕ್ತಿಗೆ ಅಭಯ ಸಿದ್ಧಿಯಾಗ್ತದೆ ಅಂತ ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ಅದರ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಇದಿಷ್ಟು 16ನೇ ಅಧ್ಯಾಯದ ಮಹಿಮಾ. ಮುಗಿದ ಮೇಲೆ ಈ 16ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವ ಮಾತುಗಳನ್ನು ಇವತ್ತು ಇನ್ನೂ ಒಂದು 10 ನಿಮಿಷ ಟೈಮ್ ಅದ ನನ್ನ ಪ್ರವಚನಕ್ಕೆ, ಅಷ್ಟೇ ಹೇಳಿ ಮುಗಿಸ್ಬಿಡ್ತೀನಿ. ಟೈಮ್ ಪ್ರಕಾರ ಶುರು ಮಾಡ್ಬೇಕ್ರಿ, ಟೈಮ್ ಪ್ರಕಾರ ಮುಗಿಸ್ಬೇಕ್ರಿ. ಟೈಮ್ ಪ್ರಕಾರ ಶುರು ಮಾಡ್ಲಿಕ್ಕೆ ಆಗದೇ ಇದ್ದರೂ ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕ್ರಿ. ಅದು ಒಂದು ಕಲಾ ರೀ, ಎಲ್ಲರಿಗೂ ಬರೋಂಗಿಲ್ಲ ಹಂಗೆ. ಅದು ಮುಗಿಸಿದ್ರೆ ಏನಾಗ್ತದೆ ಅಂದರೆ, ಕೂತವ್ರಿಗೆ ಅನ್ನಿಸ್ತದೆ ಆಚಾರ ಟೈಮ್ ಪ್ರಕಾರ ಮುಗಿಸ್ತಾರೆ, ನಾಳೆ ಹೋಗೋಣ ಅಂತ ಅನ್ನಿಸ್ತದೆ. ಏನಪ್ಪ ಆಚಾರ ಶುರು ಮಾಡಿಬಿಟ್ರೆ ಶುರುವೇ ಮಾಡಿಬಿಡ್ತಾರೆ, ಮುಗಿಸಂಗೇ ಇಲ್ಲ. ಅದಕ್ಕೆ ಬೇಡೇ ಬೇಡ, ಹಿಂಗಾಗಬಾರ್ದು. ದೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ. ಅರ್ಜುನ, ಈ ಲೋಕದಲ್ಲಿ 2 ತರಹದ ಪ್ರಾಣಿಗಳಿದ್ದಾರೆ, ನೆನಪಿಟ್ಟು. 2 ತರಹದವರಿದ್ದಾರೆ. ಒಂದು ದೈವಿ, ಇನ್ನೊಂದು ಆಸುರಿ. ಒಂದು ದೇವ ಸ್ವಭಾವದವರು, ಇನ್ನೊಂದು ಆಸುರಿ ಸ್ವಭಾವದವರು. ಎಲ್ಲರೂ ದೇವತೆಗಳು ಅಂತಲ್ಲ. ಲೋಕದಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ದೇವತೆಗಳು, ಉಳಿದವರು ಅಸುರರು ಅಂತಲ್ಲ. ಎಲ್ಲರೂ ದೇವಸ್ವಭಾವದವರು ಮತ್ತು ಅಸುರ ಸ್ವಭಾವದವರು ಅಂತ ಇಬ್ಬರಿದ್ದಾರೆ. ಅರ್ಜುನಿಗೆ ಬಹಳ ಸಂತೋಷ ಆಯಿತು. ದೇವಸ್ವಭಾವ ಅಸುರ ಸ್ವಭಾವ ಅಂತೇನು ಹೇಳ್ತಿದ್ದೀರಿ, ಈ 2 ಸ್ವಭಾವಗಳ ಲಕ್ಷಣಗಳೇನು, ಹೆಂಗಿರ್ತಾರೆ ಬೇಕಲ್ಲ. ಮತ್ತೆ ಈಗ ಬುದ್ಧಿವಂತರು ಅಂತಿದ್ದಾರೆ, ದಡ್ರು ಅಂತಿದ್ದಾರೆ ಅಂತ ಹಿಂಗೆ ಹೇಳಿದ ಕೂಡಲೇ ಬುದ್ಧಿವಂತರು ಅಂತ ಯಾರನ್ನು ಕರಿಬೇಕು, ದಡ್ರು ಅಂತ ಯಾರನ್ನು ಕರಿಬೇಕು ಅಂತ ಪ್ರಶ್ನೆ ಬರ್ತದೋ ಇಲ್ಲೋ. ನಮ್ಮಲ್ಲಿ ಏನಾಗಿರ್ತದೆ ರೀ, ಯಾರು ಕಾಲೇಜ್ ಒಳಗೆ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ ಅವರು ಬುದ್ಧಿವಂತರು, ಯಾರು ಅನಕ್ಷರಸ್ಥರಿರ್ತಾರೆ ಅವರು ದಡ್ರು ಅಂತ ಹಿಂಗೆ ಒಂದಾಗ್ಬಿಟ್ಟದ ಪದ್ಧತಿ. ಹಾಗೇನಿಲ್ಲರಿ. ಯಾರು ವ್ಯವಹಾರ ಕುಶಲರು ಅಂತಿದ್ದಾರೋ ಅವರು ಜಾಣರು, ಯಾರು ವ್ಯವಹಾರದಲ್ಲಿ ದಡ್ರು ಅಂತಿದ್ದಾರೋ ಅವರು ಡಿಗ್ರಿ ತೊಗೊಂಡಿದ್ರು ದಡ್ರು. ಮಾರ್ಕೆಟ್ನಾಗ ಒಬ್ಬರು MA ಡಾಕ್ಟರ್ PhD ಮಾಡಿದವರು ಒಬ್ರು ಹೋಗಿದ್ರಂತೆ ಮಾರ್ಕೆಟ್ ರೀ, ನಮ್ಮೂರಾಗ ಗಾಂಧಿ ಚೌಕ್ ಮಾರ್ಕೆಟ್ ಅಲ್ಲಿ ಹೋಗಿದ್ರಂತೆ. ಹೋದ ಹೊತ್ತಿನೊಳಗೆ
ಆಕೆ ಪಲ್ಯ ಮಾರ್ಕೋತ ಕೂತಕ್ಕೊಬ್ಬಕ್ಕಿದ್ಲಂತ. ಅವನು ನೋಡಿ ಕೇಳಿದ್ಲಂತ, ನೀವೇನು ಎಮ್ಮೆ ಓದಿರಿನು ಅಂತ ಕೇಳಿದ್ಲಂತ. ಅವಾಗ ಆಶ್ಚರ್ಯ ಆಯ್ತು, ನಾ ಎಮ್ಮೆ ಓದಿದ್ದು ಈಕಿ ಹೆಂಗೆ ಗೊತ್ತಾಯ್ತು ಅಂತ ತಿಳ್ಕೊಂಡು ಅವ ಕೇಳಬಿಟ್ಟಂತ. ಅವ್ವ ನೀ ಹೇಳಿ ನಾ ಎಮ್ಮೆ ಓದಿರಿ ಅಂತ ಹೆಂಗೆ ಗೊತ್ತಾಯ್ತು ಅಂತ. ಏನಿಲ್ಲ, ನೀವು ಪಲ್ಯ ತೊಗೊಳ್ಳೋ ಚೀಲದೊಳಗೆ ಮೊದಲು ಟೊಮಾಟಿ ಹಾಕಿ ಆಮೇಲೆ ಕುಂಬಳಕಾಯಿ ಹಾಕಿಲ್ಲ, ಅದರಿಂದ ಮೊದಲು ಚೀಲದೊಳಗೆ ಟಮಾಟಿ ಹಣ್ಣು ಹಾಕಿ ಆಮೇಲೆ ಕುಂಬಳಕಾಯಿ ಹಾಕಿರಲಿಲ್ಲ, ಎಮ್ಮೆ ಓದಿರಿ ಅಂತ ಅರ್ಥ ಅಲ್ಲ. ಕಾಲೇಜಿನಲ್ಲಿ ಕೊಡುವ ಡಿಗ್ರಿ ಸರ್ಟಿಫಿಕೇಟ್ಗಳು ಜಾಣತನದ ದೃಷ್ಟಾಂತಗಳ, ಜಾಣತನದಕ್ಕೆ ಇದು ಅಲ್ಲ, ಪ್ರಶಸ್ತಿಗಳಲ್ಲ, ಅದು ಮಾನದಂಡ ಅಲ್ಲ. ವ್ಯವಹಾರ ಕುಶಲತೆ ಅಂತ ಅನ್ನೋದಿದೆಯಲ್ಲ, ಇದು ಹಂಗಾರೆ ಲೋಕದಲ್ಲಿ ಜಾಣರು ದಡ್ರು ಅಂತಿದ್ದು ಕೂಡಲೇ ಅವ್ರ ಲಕ್ಷಣ ಇರ್ತದೋ ಇಲ್ಲೋ. ಹಂಗಾರೆ ಲೋಕದಲ್ಲಿ ದೇವಸ್ವಭಾವದವರು ಅಸುರ ಸ್ವಭಾವದವರು ಇಬ್ಬರು ಇದ್ದಾರೆ ಅಂತ ಹೇಳಿದ ಕೂಡಲೇ ಹಾಗಾದರೆ ಪ್ರಶ್ನೆ ಬರ್ತದೆ, ಯಾರವರು? ದೇವಸ್ವಭಾವದವರು ಯಾರು, ಅಸುರ ಸ್ವಭಾವದವರು ಯಾರು ಅಂತ ಕೇಳಿದ ಕೂಡಲೇ ಕೃಷ್ಣ ಉತ್ತರವನ್ನು ಹೇಳಿ ಪ್ರಾರಂಭ ಮಾಡ್ತಾನೆ. ಲಕ್ಷಣಗಳನ್ನು ಹೇಳ್ತಾನೆ. ಮೊದಲು ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ. 26 ಗುಣ ಹೇಳ್ಯಾನ. ದೇವಸ್ವಭಾವದವರಲ್ಲಿರುವಂಥ ಗುಣಗಳು ಎಷ್ಟು? 26 ಗುಣಗಳವರು. ಆ 26 ಗುಣವನ್ನು ಈಗ ಹೇಳೋದು ಕಷ್ಟದಲ್ಲಿ, ಅದಕ್ಕೆ ಆರಿಸ್ಕೊಂಡಿನ್ರಿ ಒಂದು 4 ಗುಣ. ಆ ಆರಿಸ್ಕೊಂಡು ಗುಣಗಳನ್ನಷ್ಟೇ ಹೇಳ್ತೀರಿ, ಬೇರೆ ಹೇಳಲಿಕ್ಕೆ ಹೋಗೋದಿಲ್ಲ. 26 ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೀರಿ ಇಷ್ಟ. ಮತ್ತೆ ಯಾವ್ಯಾವ ಗುಣ? ಈ 26 ಗುಣ ಒಂದ್ಸಲ ಹೇಳ್ಬಿಡ್ತೀರಿ, ಮೊದಲು ಉಚ್ಚಾರಣೆ ಮಾಡಿಬಿಡ್ತೀರಿ. ಕಿವಿಗರೆ ಬಿದ್ದಿರಲಿ, ತಲೆ ಒಳಗೆ ಹೋಗದೆ ಇದ್ರೆ ಏನಾಯಿತು, ಕಿವಿ ಒಳಗಡೆ ಹೋಗಲಿ. ಯಾವುದ್ಯಾವುದು? ಅಭಯ ಮೊದಲನೇ ಗುಣ. ದೇವಸ್ವಭಾವದವರಲ್ಲಿರುವಂಥ ಮೊಟ್ಟ ಮೊದಲನೇ ಗುಣ ಏನು ಅಂದರೆ ಭಯರಹಿತ, ಭಯರಾಹಿತ್ಯ. ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ಚ ಯಃ. ಕೃಷ್ಣ ಇದೇ 12ನೇ ಅಧ್ಯಾಯದ ಗೀತೆಯಲ್ಲಿ ಹೇಳುವಾಗ, ಯಾರನ್ನ ಕಂಡ್ರೆ ಲೋಕ ಭಯಪಡುವುದಿಲ್ಲವೋ, ಲೋಕಕ್ಕೆ ಇನ್ಯಾರನ್ನ ಕಂಡ್ರೂ ಭಯವಿಲ್ಲವೋ ಅವನನ್ನೇ ಅಭಯ ಉಳ್ಳವನು ಅಂತ ಕರೀತಾರೆ ಅಂತ. ಅಭಯಂ. ಎರಡನೇದ್ದು ಮನಸ್ಸು ನಿರ್ಮಲವಾಗಿ ಇರಬೇಕು. ಇದು ದೇವಸ್ವಭಾವದವರ ಗುಣ ಮತ್ತೊಂದು. ಯಾರ ಮನಸ್ಸು ಸ್ವಚ್ಛವಾಗಿ ಇರ್ತದೋ, ನಿರ್ಮಲವಾಗಿರ್ತದೋ, ಬರೇ ಸ್ವಚ್ಛ ನಿರ್ಮಲ ಅಲ್ಲ, ಪ್ರಸನ್ನವಾಗಿರ್ತದೋ ಅವರನ್ನು ದೇವಸ್ವಭಾವದವರು ಅಂತ ಕರೀತಾರೆ. ವನಮಾಲಿ ಮಿಶ್ರರು ಅಂತ ಒಬ್ಬರು ವ್ಯಾಖ್ಯಾನಕಾರರಿದ್ದಾರೆ, ಭಗವದ್ಗೀತೆಗೆ ವ್ಯಾಖ್ಯಾನ ಬರೆದಿದ್ದಾರೆ. ವನಮಾಲಿ ಮಿಶ್ರರು ಅಂತ ಒಬ್ಬರು ಬಹಳ ಚಂದ ಮಾತು ಬರೆದಿದ್ದಾರೆ. ಮನಸ್ಸು ಪ್ರಸನ್ನ ಇರ್ತದೋ ಅಂತಂತಾರಲ್ಲ, ಆ ಮನಸ್ಸು ಸುಮ್ಮನೆ ಪ್ರಸನ್ನ ಇರಂಗಿಲ್ಲ. ಪ್ರಸನ್ನ ಇರಬೇಕಾದ್ರೆ ಹಿಂದೆ ಒಂದು ಕಾರಣ ಇದೆ. ಏನು ಅಂದರೆ ದೇವರಲ್ಲಿ ಮಾಡುವ ಭಕ್ತಿ ಅಂತ ಬರೀತಾರೆ. ಯಾರಲ್ಲಿ ಭಗವಂತನಲ್ಲಿ ಮಾಡುವ ಭಕ್ತಿ ಎಂಬ ಗುಣ ಇದೆಯೋ ಅವರ ಮನಸ್ಸು ಮಾತ್ರ ನಿರ್ಮಲವಾಗಿ ಇರಲು ಸಾಧ್ಯವಾಗುತ್ತದೆ. ಯಾರಲ್ಲಿ ಭಕ್ತಿ ಇಲ್ಲ ಅವರ ಮನಸ್ಸೆಂದೂ ನಿರ್ಮಲವಾಗಿ ಇರಲು ಸಾಧ್ಯವಿಲ್ಲ. ಇದು ಎರಡನೇದು, ಅಭಯಂ ಸತ್ವ ಸಂಶುದ್ಧಿ. ಮೂರನೇದ್ದು ಜ್ಞಾನಯೋಗ ವ್ಯವಸ್ಥಿತಿ. ಸದಾ ನಮ್ಮ ಹುಡುಕಾಟ ಏನಿರಬೇಕು ಅಂದರೆ ಜ್ಞಾನ ಸಂಪಾದನೆಯ ಮಾರ್ಗ ಏನು, ಇದರಲ್ಲಿ ನಮ್ಮದು ಪ್ರಯತ್ನ ಇರಬೇಕಂತೆ. ಏನು ಮಾಡಿದರೆ ನನಗೆ ಜ್ಞಾನ ಸಿಗುತ್ತದೆ. ಪ್ರಾಮಾಣಿಕವಾಗಿ ನಾವು ಈ ಗುಣಮದ ಬಗ್ಗೆ ವಿಚಾರ ಮಾಡಿದರೆ ಇದರ ಕಡೆ ನಮ್ದೇನಷ್ಟು ಕಾಳಜಿ ಇರಂಗಿಲ್ಲ ರೀ. ಜ್ಞಾನ ಸಿಗೋದ ಕಡೆಗೆ ನಮ್ಮದೆಲ್ಲ ಪ್ರಯತ್ನ ಹೇಳೋಣಂತ. ನಾವು ಪುರಾಣ ಪುಣ್ಯಕಥೆಗಳನ್ನು ಕೇಳೋದು ಯಾಕಂದ್ರೆ ಪುಣ್ಯ ಬರ್ತದೆ ಅಂತ ಕೇಳಿರ್ತೀವಿ ಹೊರತಾಗಿ ಇದು ಜ್ಞಾನ ಸಿಗುವ ಮಾರ್ಗ ಅಂತ ನಮ್ಮ ತಲೆಯಲ್ಲಿ ಇಲ್ಲವೇ ಇಲ್ಲ. ನಮಗೆ ಏನೋ ಸಾಯಂಕಾಲರಪ್ಪ ಆಚಾರ್ಯ ಹೇಳ್ತಿರ್ತಾರಂತ್ರಪ್ಪ, ಹೋದ್ರೆ ಅದು ಪುಣ್ಯ ಬರ್ತದಂತ್ರಪ್ಪ, ಇಷ್ಟೇ ನಮ್ಮ ಉಪನ್ಯಾಸದೊಳಗೆ ಮುಗಿದು ಹೋಗ್ತದೆ ಹೊರತಾಗಿ ಇದರಿಂದ ನಾನು ಏನು ತಿಳಿದುಕೊಂಡೆ, ಇದರಿಂದ ನನಗೆ ಆಧ್ಯಾತ್ಮದಲ್ಲಿ ಏನು ಬೆಳವಣಿಗೆಯಾಯಿತು, ಇದು ಎಂದೂ ನಾವು ತಲೆಯಲ್ಲಿ ತಗೊಳ್ಳೋದಿಲ್ಲ. ಪ್ರಾಮಾಣಿಕವಾಗಿ ಮನೆಗೆ ಹೋಗಿ ವಿಚಾರ ಮಾಡಿ ನೋಡ್ರಿ. ಇವತ್ತು ನಾ ಇಷ್ಟು ಪುರಾಣ ಹೇಳಿದ್ದೆ ಅಲ್ಲೇ, ನೀವು ಮನೆಗೆ ಹೋಗಿ ಕೂತ್ಕೊಂಡು ಕೇಳಿ ಏನು ನೆನಪು ಬರ್ತಾವೆ, ಏನು ಜೋಕ್ ಮಾಡಿದ್ರಿ ಆಚಾರ್ಯ ಹೇಳ್ತೀನಿ ಎಲ್ಲರ ಕೆಟ್ಟ ನಗಿಸಿದ್ ಬಿಡ್ರಿ. ಆಚಾರ್ಯ ಕೆಟ್ಟ ನಗಿಸಿದ್ರು ಅಂಬೋದು ಬಿಟ್ರಿ ಇನ್ನೇನು ನೆನಪುವುದಿಲ್ಲ. ಯಾಕೆ ಹಂಗಾತು? ನಮಗೆ ಜ್ಞಾನ ಸಂಪಾದನೆಯಲ್ಲಿ ಆಸಕ್ತಿ ಇಲ್ಲ, ನಮಗೆ ಬರೇ ಶ್ರವಣ. ಹಂಗಿರಬಾರ್ದು ಶ್ರವಣ. ಜ್ಞಾನಯೋಗ ವ್ಯವಸ್ಥಿತಿ. ನಾನು ಇವತ್ತು ಏನನ್ನಾದರೂ ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಅಪೇಕ್ಷೆ ಇರಬೇಕಂತ. ಮುಂದಿಂದು 4ನೇ ಗುಣ ಯಾವುದು ಅಂತ ಕೇಳಿದ್ರೆ ದಾನ. ಇದರದ್ದು ಮುಂದೆ 17ನೇ ಅಧ್ಯಾಯದ ವಿಸ್ತಾರ ಮಾಡ್ತಾರ್ರಿ. 3 ದಾನವಂತ್ರಿ, ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ 3 ದಾನವಂತ ಮುಂದೆ 17ನೇ ಅಧ್ಯಾಯದ ವಿಸ್ತಾರ ಮಾಡ್ತಾನೆ, ಅಲ್ಲಿ ಹೇಳ್ತೇನೆ. ಈ ಸದ್ಯಕ್ಕೆ ದಾನ ಅಂತ ತಿಳ್ಕೊಳ್ಳಿ. ಆಮೇಲೆ ದಮ. ದಮ ಅಂದರೆ
ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಅಂದರೆ ಇದು ವಿಚಿತ್ರದಲ್ಲಿ ನಮ್ಮ ಸ್ವಭಾವ. ಈಗ ನಾವು ಹೆಂಗಿದ್ದೀವಿ ಅಂದರೆ ಇಂದ್ರಿಯಗಳು ಎಲ್ಲಿ ಕರ್ಕೊಂಡು ಹೋಗ್ತಾವೋ ಅಲ್ಲಿ ಹೋಗ್ತಿರ್ತೀವಿ. ನಾವು ಇಲ್ಲಿ ಕೂತಿರ್ತೀವಿ ಪುರಾಣಕ್ಕೆ, ಆ ಕಡೆ ಯಾರು ಹೊಂದ್ಕೊಂಡು ಹಿಂಗೆ ನೋಡ್ತೀವಿ. ಯಾಕೆ ನೋಡ್ಬೇಕು? ಅದರ ಅರ್ಥ ಇಂದ್ರಿಯ ನನ್ನ ಕೈಯಾಗಿಲ್ಲ. ಮತ್ತೆಲ್ಲದ ಇಂದ್ರಿಯದ ಕೈಯಾಗಿ ನಾವಿದ್ದೀವಿ. ನನ್ನ ಕೈಯಾಗಿರ್ಬೇಕು ಇಂದ್ರಿಯ ಅಂದರೆ ನಾನೇನು ನೋಡ್ಲಿಕ್ಕೆ ಅಪೇಕ್ಷೆ ಮಾಡ್ತೀನಿ ಅದನ್ನು ನೋಡ್ಬೇಕು ಹೊರತಾಗಿ ಕಣ್ಣೇನು ತೋರಿಸ್ತಾ ಅದನ್ನು ನೋಡಬಾರ್ದ್ರಿ. ನಮಗೆ ಕಿವಿ ಇಲ್ಲಿ ಪ್ರವಚನಕ್ಕೆ ಯಾರೋ ಮತ್ತೆ ಹಿಂಗೆ ಕೇಳ್ತಿರ್ತೀವಿ, ಅವ್ರು ಕೇಳ್ತೀವಿ. ಪ್ರವಚನಕ್ಕೆ ಕೂತಾಗ ಅಲ್ಲೇ ಕೇಳಬೇಕು ಅಂದರೆ ಇಂದ್ರಿಯ ನಿನ್ನ ಕೈಯಾಗಿಲ್ಲ ಅಂತ ಸ್ಪಷ್ಟ ಆಯ್ತದೆ. ಹೋಗಿ ಬಿಡ್ರಿ ಆಚಾರ. ಒಟ್ಟು ಸಂಸಾರದೊಳಗೆ ಅಡ್ಜಸ್ಟ್ಮೆಂಟು ಅಂತ ಒಂದಿರ್ತದೆ. ಒಂದಾ ಇಂದ್ರಿಯಗಳು ನಮ್ಮ ಕೈಯಾಗಿರ್ಬೇಕು, ಇಲ್ಲ ನಾವು ಇಂದ್ರಿಯಗಳ ಕೈಯಾಗಿರ್ಬೇಕು. ಯಾರೋ ಒಬ್ರು ಯಾರ್ದೋ ಕೈಯಾಗಿದ್ದು ಸಂಸಾರದ ಹಟ್ಕೊಂಡು ಹೋಗ್ತೀವಿ. ಇದು ಕಥೀರಿ. ಇದು ಹಿಂಗೆ ಹೇಳಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇಂದ್ರಿಯಗಳು ನಮ್ಮ ಕೈಯಾಗಿದ್ದರೆ ಸಾಧನ ಆಗ್ತದೆ, ನಾವು ಇಂದ್ರಿಯಗಳ ಕೈಯಾಗಿದ್ದರೆ ಅಧಪತನ ಆಗ್ತದೆ. ವ್ಯತ್ಯಾಸದ ಅದಕ್ಕಿರೋದು. ಹೀಗಾಗಿ ದಾನಂ ದಮಶ್ಚ ಯಜ್ಞಶ್ಚ, ಯಜ್ಞ ಮಾಡುವಿಕೆ, ಸ್ವಾಧ್ಯಾಯದ ಬಗ್ಗೆ ವೇದಾಧ್ಯಯನ ಅಂತ ಬರ್ದಾರೆ ಮಂತ್ರಾಲಯ ಸ್ವಾಮಿಗಳು. ಸ್ವಾಧ್ಯಾಯ ಅನ್ನೋ ಶಬ್ದಕ್ಕೆ ವೇದಾಧ್ಯಯನ ಹಂಗದ. ವಿಸ್ತಾರವಾಗಿ ಹೇಳೋಣ ಮುಂದೆ. ತಪಸ್ಸು, ಆರ್ಜವ, ಪ್ರಾಮಾಣಿಕತೆ, ಅಹಿಂಸಾ, ಸತ್ಯ, ಅಕ್ರೋಧ, ಸಿಟ್ಟು ಮಾಡಿಕೊಳ್ಳದೆ ಇರುವಿಕೆ ಅಂತನ್ನುವುದು ಇದು ದೇವಸ್ವಭಾವದವರ ಲಕ್ಷಣ. ತ್ಯಾಗ, ಬಿಡುವಿಕೆ, ಶಾಂತಿ, ಚಾಡಿ ಹೇಳಬಾರ್ದು ಅಂತ ಹೇಳ್ಯಾರ. ಇದೊಂದು ಲಕ್ಷಣ ಅಂತ. ಕೇಳೇ ಇಲ್ರಿ ನಾವೆಲ್ಲೂ. ಯಾಕೆ ಕೇಳಿಲ್ಲ ಅಂದರೆ ಅದನ್ನು ಹೇಳ್ಕೊತ ಕೂತಿರ್ತೀವಿ. ಕೇಳೋ ಟೈಮಲ್ಲಿ ಇರ್ತದೆ ನಮಗೆ. ದೇವಸ್ವಭಾವದವ್ರು ಆಗಬೇಕಾದ್ರೆ ಚಾಡಿ ಹೇಳಬೇಡ್ರಿ ಅಂತ ಹೇಳಿ. ಯಾಕೆ ಗೊತ್ತಾಗಿಲ್ಲ? ಅದು ಹೇಳೋದು ಮುಗಿದ್ರೆ ಕೇಳಬಾರ್ದು ಅಂತ ಗೊತ್ತಾಗಬೇಕು. ಬರೇ ಇನ್ನೊಬ್ಬರು ಚಾಡಿ ಹೇಳಿದ್ದು. ಚಾಡಿ ಹೇಳೋದು ಏನ್ರಿ? ಅವರ ಅನುಪಸ್ಥಿತಿಯೊಳಗೆ ಅವ್ರ ಬಗ್ಗೆ ಮಾತಾಡೋದು ಅಂತ ಇಷ್ಟೇ ಅರ್ಥ. ಎಷ್ಟು ಮಾತಾಡ್ತಿರ್ತೀವ್ರಿ ನಾವೆಲ್ಲರ. ಅವ್ರು ಇಲ್ಲ ಅಂತ ಆದ್ರೆ ಸಾಕ್ರಿ. ಅವ್ರದ್ದು ಗೋತ್ರ ಎಲ್ಲ ಪ್ರವರಗಳು, ಪಿತೃಪಿತಾಮಹ ಪ್ರಪಿತಾಮಹ ರಾಮ್ ಅಷ್ಟು ಹೇಳಿ ಮುಗಿಸ್ಬಿಟ್ಟಿರ್ತೀವಿ. ಅಷ್ಟು ಮಾಡಬಾರ್ದು. ಅವರ ಅನುಪಸ್ಥಿತಿ ನಿಮಗೆ ಹೇಳಲೇಬೇಕು ಅಂತಿದ್ರೆ ಅವನು ಎದುರಿಗೆ ಕೂಡ್ಸ್ಕೊಂಡು ಹೇಳ್ರಿ. ಅವ್ನು ಎದುರಿಗೆ ಕೂಡಿಸ್ರಿ, ಅವಂಗೆ ಹೇಳ್ರಿ ಏನಾಗ್ತದೆ ನೋಡಂತ. ಭಾಳ ಒಂದು ಎಡೇಟ್ ಬಿದ್ದಾವ ಬೀಳುವಂತೆ ನಮಗೆ. ಇದು ನಮ್ಮಲ್ಲಿರಬಾರ್ದು. ಆಮೇಲೆ ದಯಾ, ಆಮೇಲೆ ಲೋಲುಪತೆ ಇರಬಾರ್ದು, ವಿಷಯ ಲೋಲುಪತೆ ಇರಬಾರ್ದು, ಮೃದುವಾಗಿರಬೇಕು, ನಾಚಿಕೆ ಇರಬೇಕು, ಚಾಂಚಲ್ಯ ಇರಬಾರ್ದು, ತೇಜಸ್ಸು, ಕ್ಷಮ, ಧೈರ್ಯ, ಶೌಚ, ದ್ರೋಹ ಮಾಡದೇ ಇರುವಿಕೆ, ಅಹಂಕಾರ ಪಡದೇ ಇರುವಿಕೆ ಅಂತ ಇಷ್ಟು ಹೇಳ್ಯಾರ. ಇವೆಲ್ಲ 26 ಗುಣಗಳವ. ಭಾಳವ. 26 ಗುಣದೊಳಗೆ 3 ಕಾಮನ್ ಗುಣ ಬಂದಾವ್ರಿ. ಆ 3 ಒಂದೇ ಅಕ್ಷರದಲ್ಲಿ ಬಂದ ಗುಣ ಅವಲ್ಲ. ಅವನಷ್ಟು ಹೇಳಿ ಮುಗಿಸ್ಬಿಡ್ತೀನಿ ಇವತ್ತು. ಏನು ಅಂದರೆ ದಾನ, ದಮ, ದಯ 3 ದ ಬಂದವ್ರು. ಭಾಳ ಚಂದ ನೋಡೋದು. ಅವ್ನು ದೇವರು ಶೆಣೆ ಇದ್ದಾನೆ ಮತ್ತು ಆರ್ಶ್ಯಾರ್ ಶೆಣ್ಯಾನ್ರಿ ಅವನು. ಎಷ್ಟನೇ ಗುಣ ಅವರಿ? ಒಂದು 4ನೇ ಗುಣ, ಒಂದು 5ನೇ ಗುಣ, ಇನ್ನೊಂದು 16ನೇ ಗುಣ ರೀ. 4, 5, 16 ಈ 3 ಗುಣಗಳು ದ ದಾನ, ದಮ, ದಯ ಅಂತ ತಿಳ್ಕೊಂಡು. ಯಾಕೆ ಇದು 3 ಗುಣ ಹೇಳಿದ ದೇವರು ಅಂದರೆ ಒಂದು ಕಥೆ ಅದ್ರಿ. ಅದಕ್ಕೆ ದೇವರು ಈ ಗುಣನ ಯಾಕೆ ಹೇಳಿದ ಅನ್ನೋದಕ್ಕೊಂದು ಕಥೆ ಇದೆ. ನಾ ಹೇಳಿದ ಕಥೆಯಲ್ಲಿ ಮತ್ತದು ಕಪಿಲಾಚಾರ್ಯ ಹೇಳಿದ ಕಥೆ ಅಂತ ತಿಳ್ಕೊಬೇಡ್ರಿ. ಉಪನಿಷತ್ನೊಳಗೆ ಬಂದ ಕಥೆ ಅದರಿ ಅದು. ಕೃಷ್ಣ ಭಗವದ್ಗೀತೆಯನ್ನು ಮಾಡೋ ಕಾಲಕ್ಕೆ ಅದಕ್ಕೊಂದು ಶ್ಲೋಕ ಅದರಿ. ನಾ ಹೇಳ್ದಲ್ಲ ಪ್ರಾಸ್ತಾವಿಕಗಳು ಭಾಳ ಹೇಳಿಲ್ಲ ಅಂತ ತಿಳ್ಕೊಂಡು. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ್ಯಾರ. ಹಂಗಂದ್ರೆ ಏನು ಗೊತ್ತೇನ್ರಿ? ಕನ್ನಡದಾಗ ಹೇಳ್ಬಿಡ್ತೀನಿ ತೋಳು, ಸುಮ್ಮನೆ ಯಾಕೆ. ಎಲ್ಲ ಉಪನಿಷತ್ತುಗಳವ ನೋಡ್ರಿ. ಉಪನಿಷತ್ತು ಎಷ್ಟವರಿ? 10 ಅಂತ ತಿಳ್ಕೊಬೇಡ್ರಿ. ಮತ್ತೆ ಉಪನಿಷತ್ತು 10 ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. 10ಕ್ಕಷ್ಟ ಆಚಾರ ತಾತ್ಪರ್ಯ ಬರ್ದಾರ, ಅಂದ್ರೆ ಭಾಷ್ಯ ಬರ್ದಾರ. ಅದನ್ನು ಬಿಟ್ಟು ಬೇಕಾದಷ್ಟು ಉಪನಿಷತ್ತವ. ಅಂತೂ ಅನೇಕ ಉಪನಿಷತ್ತುಗಳು, ಬಹು ಉಪನಿಷತ್ತುಗಳು. 16 ಉಪನಿಷತ್ತುಗಳನ್ನೇ ಆಕಳು ಅಂತ ತಗೋಬೇಕಂತ. ಸರ್ವೋಪನಿಷದೋ ಗಾವಃ. ಎಲ್ಲ ಉಪನಿಷತ್ತುಗಳು ಆಕಳ ಅಂದ್ಕೊಳ್ಳೆ ಹಾಲು ಕೊಡ್ತಂತ ಗ್ಯಾರಂಟಿ ಆತ್ರಿ. ನೆನಪಿಟ್ಟುಕೊಳ್ರೆ, ಆಕಳ ಹಾಲು ಕೊಡದೇ ಇರೋದು ಇವೆರಡು ವಿರುದ್ಧ ಪದಗಳು. ಎಂದೂ ಹಂಗೆ ಹೇಳಬಾರ್ದು. ಮತ್ತೆ ನಮ್ಮ ಮನ್ಯಾಗ ಆಕಳದ ಡೈರಿಗೆ ಹಾಲು ತರ್ಲಿಕ್ಕೆ ಹೊಂಟೀನಿ ಅಂತಂದ್ರೆ ಆಕಳಿಲ್ಲ ಅಂತ ಅರ್ಥ. ಒಬ್ಬರು ಆಚಾರು ಅಂಥ ಆಕಳ ದನ ಕೊಟ್ಟಿದ್ರಂತ. ಆಚಾರೊಬ್ಬರು ಅಂಥ ಆಕಳ ದನ ಕೊಟ್ರಂತ. ಎಂಥ ಆಕಳ? ಪೀತೋದಕಾಹ ಜಗ್ಧ ತೃಣಾಹ ದುಗ್ಧದೋಹ ನಿರೀಂದ್ರಿಯಾಹ.
ಅವರು ಉದ್ದಾಲಕರು ಅಂತ ಅವ್ರ ಆಚಾರ್ಯ ಹೆಸರು, ಋಷಿಗಳು. ನಚಿಕೇತ ಅಂತ ಅವ್ರ ಮಗ. ಆ ಮಗನ ಮುಂದೆ ಅಪ್ಪ ಆಕಳದಾನ ಕೊಟ್ಟಂತ, ಕರೆದು ಕೊಟ್ಟಂತ ಆಚಾರ ಬರ್ರಿ, ಆಚಾರ ಬರ್ರಿ ಅಂತ. ಪಾಪಿ ಆಚಾರ ಮುಂದೆ ಹೋದ್ರು, ಏನು ಆಕಳದಾನ ಕೊಡ್ತೀನಿ, ಏನು ಆನಂದ ಆಗಿಬಿಡ್ತೀರಿ. ಆಕಳದಾನ ಅಂತಂದ್ರೆ ಇಷ್ಟು ಆನಂದ ಆಗ್ತಿರ್ತದೆ ಎಲ್ಲರ ಅವತ್ತಿನ ಕಾಲಕ್ಕೆ. ಮತ್ತು ಇವತ್ತಲ್ಲ, ಇವತ್ತು ಎಲ್ಲಿ ಸಾಕ್ಬೇಕು ಆಕಳನ್ನ? ನಮ್ಮನ್ನು ಸಾಕ್ಲಿಕ್ಕೆ ಜಾಗ ಇಲ್ಲ ಮನ್ಯಾಗ, ಈ ಆಕಳ ಏನು ಸಾಕ್ತಾರೆ ಎಲ್ಲದ. ಭಾಳ ಆನಂದ ಆಗಿಬಿಡ್ತು. ಆಕಳ ಕೊಟ್ರಿಪ್ಪ. ಎಂಥ ಆಕಳಿತ್ತು ಗೊತ್ತೇನ್ರಿ ಅದು? ಪೀತೋದಕಾಘ, ಜಗ್ಧ ತೃಣಾಘ, ದುಗ್ಧ ದೋಹಾಘ. ಹಾಲು ಕೊಡೋದು ನಿಲ್ಲಿಸಿ ಎಷ್ಟೋ ದಿವಸಗಳಾಗಿತ್ತಂತ. ಬರ್ಡ್ ಆಕಳ್ರಿ ಅದು, ಹಾಲು ಕೊಡ್ತಿದ್ದೇ ಇಲ್ಲ ಅಂಥ ಆಕಳ. ಹೋಗ್ಲಿ ಬಿಡ್ರಿ, ಹಾಲು ಕೊಡೋದು ನಿಲ್ಸಿರೇನಾಯ್ತು? ಪಾಪ ಏನು ತಿನ್ಕೊಂಡು ಪನ್ಕೊಂಡಿರ್ತಿತ್ತು ಅಂದ್ರೆ ನಿರೀಂದ್ರಿಯ ಹಲ್ಲು ಸಹಿತ ಬಿದ್ದು ಹೋಗಿದ್ವಂತ ಆಕಳದ್ದು. ತಿನ್ಲಿಕ್ಕೂ ಸಾಧ್ಯ ಇದ್ದಿದ್ದಿಲ್ಲಂತ. ಬೇಡ, ಹಲ್ಲು ಇಲ್ಲದೆ ಇದ್ರೇನಾಯ್ತು, ತಿನ್ಲಿಕ್ಕೆ ಬರ್ದೈತ್ರಿ ಆಯ್ತು. ನೀರು ಕುಡ್ಕೊಂಡದ, ಪೀತೋದಕಾಹ, ನೀರು ಕುಡಿಯೋದು ನಿಲ್ಲಿಸಿತ್ತಂತ. ಆ ಆಕಳ ತೊಗೊಂಡು ಹೋಗಿ ಮನಿ ಮುಡ್ತದೋ ಇಲ್ಲೋ ಗ್ಯಾರಂಟಿ ಇದ್ದಿದ್ದಿಲ್ಲಂತ. ದಾನ ತೊಗೊಂಡವನು. ಆಕಳು ಹಾಲು ಕೊಡೋದು ಎರಡು ಒಂದಕ್ಕೊಂದು ಸಂಬಂಧ, ನೆನಪಿಟ್ಟುಕೊಳ್ಳಿ. ಅಂದಮೇಲೆ ಸರ್ವೋಪನಿಷದೋ ಗಾವಹ, ಎಲ್ಲ ಉಪನಿಷತ್ತುಗಳು ಆಕಳ ಅಂತಂದ್ರೆ ಒಬ್ಬ ಯಾರ ಹಾಲು ಕರೆಯೋಬೇಕು, ಹಾಲು ಒಂದು ಬೇಕು. ಆಕಳು ಇಷ್ಟು ಬುದ್ಧಿವಂತದ್ರಿ, ಹಾಲು ನಮ್ಮ ಸಲುವಾಗಿ ಹಿಂಡಂಗೆ ಇಲ್ಲಿರೋದು, ತನ್ನ ಮರಿ ಸಲುವಾಗಿ ಅಷ್ಟೇ ಹಿಡುತ್ತದೆ. ಅದಕ್ಕೆ ಏನು ಹೇಳೋ ಗೊತ್ತೇನು? ಅವ ಗೋಪಾಲ್ ಇದ್ದಾನಲ್ಲ, ಯಾರವ? ಗೋಪಾಲ್ ಕೃಷ್ಣ. ಆ ಗೋಪಾಲ್ ಕೃಷ್ಣ ಏನಿದ್ದಾನಲ್ಲ, ಗೋಪಾಲ ಕೃಷ್ಣ ಆತನೇ ಹಾಲು ಹಿಂಡಲಿಕ್ಕೆ ಕೂತ ವ್ಯಕ್ತಿ. ಎಲ್ಲ ಉಪನಿಷತ್ತುಗಳು ಆಕಳುಗಳು ಅಂತಾದರೆ ಹಾಲು ಹಿಂಡಲಿಕ್ಕೆ ಕೂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಗೋಪಾಲಕೃಷ್ಣ. ಕರು ಯಾವುದು ಅಂದರೆ ಅರ್ಜುನ. ಕರಾರಿ ಅದು ಪಾಪ, ಕೊಳ್ಳಾಗ ಹಗ್ಗ ಕಟ್ಟಿ ಕರ್ಕೊಂಡ್ಬಂದು ನಿಲ್ಸ್ಯಾನ ಯುದ್ಧ ಭೂಮಿಯೊಳಗೆ. ಒಲ್ಲಿ ಅಂತ ಅವ ಕೂತಾನ. ಒಲ್ಯೋ ಯುದ್ಧನ ಹೋಗ್ತೀರಿ ಅಂತ ಅವ ಕೂತಾನ. ಕರ್ಕೊಂಬಂದು ಕೂಟ ಬಾ ಯುದ್ಧ ಮಾಡಬಾರ್ದು ತಿಳ್ಕೊಂಡು ಹೇಳಿ. ಕೆಲವರಿಗೆ ಹಸಿ ಇರಂಗಿಲ್ಲ ಪಾಪ, ಊಟಕ್ಕೆ ಒಲ್ಲೆ ಅಂತಿರ್ತಾರೆ. ಏನು ಹಂಗಂದ್ರೆ ನಾ ಮಾಡಿಲ್ಲ, ತಿನ್ನಲೇಬೇಕು. ಅಲ್ಲಿ ಹೋಗೋದು ನನಗೆ ಹಸಿವಿಲ್ಲ, ಹೊಟ್ಟೆ ತುಂಬೇದ, ಈಗಿನೂ ತಿಂದೀನಿ ಬಿಡ್ರಿ. ಏನಪ್ಪಂತ ನಾ ಮಾಡಿದ್ದಕ್ಕೆ ಅಪಮಾನ ಮಾಡ್ತೀನಿ, ಉಂಡಿ ಮಾಡಿನಿಲ್ಲ ತಿನ್ನ. ಅಲ್ಲೋ ತಿಂದ್ರೆ ಹೊರಗೆ ಬೇಕಾದಾಗಲಿ ಸರ್ವಾತ್ಮ ಅಂತ ಕೆಲಸ ಮಾಡ್ದ. ಅವ ಯುದ್ಧ ವಲ್ಲೆ ಅಂದ, ಆದ್ರೆ ಅವ ತಪ್ಪು ಹೇಳಿದ್ದ. ಅದಕ್ಕೆ ಕೃಷ್ಣ ಕರ್ಕೊಂಬಂದು ಕುಡಿಸ್ದವ. ಇರಲಿ, ಅವನೇ ಕರು. ಮತ್ತು ಕರೆದ ಹಾಲು ಯಾವುದಪ್ಪ ಅಂದರೆ ದುಗ್ಧಂ ಗೀತಾಮೃತಂ ಮಹತ. ಈ ಗೀತೆಯೇ ಅದು ಹಾಲು. ಅಂದ ಮೇಲೆ ಉಪನಿಷತ್ತಿನಲ್ಲಿ ಬಂದ ವಿಷಯಗಳನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ತಗೊಂಡಾನ ಅಂತ ಆಯ್ತು. ಅದಕ್ಕೆ ಈ ದ ಅಂತೇನು ನೋಡ್ರಿ, 4, 5, 16 ದಯಾ, ದಾನ ಮತ್ತು ದಮ ಅಂತದ ನೋಡ್ರಿ. ಈ ಮೂರರ ಬಗ್ಗೆ ಒಂದು ಕಥೆ ಇದೆ. ಎಲ್ಲದ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕಥೆ ಇದೆ. ಬ್ರಹ್ಮದೇವರು ತಮ್ಮ ಮನ್ಯಾಗ 3 ಮಂದಿ ವಿದ್ಯಾರ್ಥಿಗಳನ್ನು ಇಟ್ಕೊಂಡಿದ್ರಂತೆ. 3 ಮಂದಿ ಇದ್ರೆ 3 ರೀತಿ ವಿದ್ಯಾರ್ಥಿಗಳು. ಬ್ರಹ್ಮದೇವ್ರ ಮನೆಯಾಗೂ ಆಗಾಗ ಪಾಠ ಪ್ರವಚನ ಆಗ್ತಿತ್ರಿ. ಮತ್ತೆ ಅಂದ್ರೆ ಬರೀ ಹಿಂಗೆ ಆಚರಣೆಗೆ ತಿಂಗಲ್ಲ, ಬ್ರಹ್ಮದೇವ್ರ ಮನೆಯಾಗೂ ಪಾಠ ಪ್ರವಚನ. ಆ ಬ್ರಹ್ಮದೇವರು ತಮ್ಮ ಮನೆಯಲ್ಲಿ ಏನು 3 ತರಹದ ವಿದ್ಯಾರ್ಥಿಗಳನ್ನು ಇಟ್ಕೊಂಡಿದ್ರೋ ಅವರು ಮುಗಿಸ್ಕೊಂಡು ವಿದ್ಯಾಪೀಠದಿಂದ ಹೊಂಟಿದ್ರಂತೆ. ಬ್ರಹ್ಮದೇವರೇ, ನಮಗೊಂದು ಸೂತ್ರಪ್ರಾಯವಾದ ಮಾತು ಹೇಳಿಬಿಡ್ರಿ, ನಮ್ಮ ಇಡೀ ಜೀವನಕ್ಕೆ ಉಪಯೋಗ ಬೀಳುವಂತಹ ಮಾತನ್ನು ದಯಮಾಡಿ ಹೇಳ್ರಿ ಅಂತ ಹೇಳಂತ. ಹೇಳ ಅಂದರು. ಮೊದಲನೇದವ್ರು ಯಾರು ಬಂದಿದ್ರು ಅಂದ್ರೆ ದೇವತೆಗಳು ಬಂದಿದ್ರಂತ ಪಾಠಕ್ಕೆ. ನಿಮಗೊಂದು ಮಾತು ಹೇಳ್ತೀನಿ ತಗೊಳ್ರಿ ಅಂದರು. ಏನು? ಇಡೀ ಜೀವನದುದ್ದಕ್ಕೂ ನೀವು ನೆನಪಿಡಬೇಕಾದ ಮಾತು ಯಾವುದು ಅಂದರೆ ದ ಅಂದ್ರಂತ. ದ ಅಂದ್ರೆ ಏನು ಅಂತ ಅವರೇ ವಿಚಾರ ಮಾಡಿದ್ರಂತ. ದ ಅಂದ್ರೆ ಏನ್ರಿಪ್ಪ ಅಂತ ವಿಚಾರ ಮಾಡಿ ಬ್ರಹ್ಮದೇವ್ರ ಮುಂದೆ ಹೇಳಿದ್ರಂತ. ದ ಅಂದ್ರೆ ದಮ ಅಂತ ಹೇಳಿಕತ್ತೀರಿ, ಹೋದಿಲ್ಲ ನೀವು ನಮಗೆ ಅಂದ್ರಂತ. ಬ್ರಹ್ಮದೇವರು ಓಂ ಅಂದ್ರಂತ. ಹಂಗಾರೆ ದೇವತೆಗಳಿಗೆ ಒಂದು ದ ಕೊಟ್ಟರು ಬ್ರಹ್ಮದೇವರು, ದಮ. ಅವ್ರು ಹೋದ್ರು. ಎರಡನೇದವರು ದೈತ್ಯರು ಬಂದ್ರಂತ. ನಮಗೂ ಒಂದು ಯಾವುದಾದ್ರೂ ಮಂತ್ರ ಹೇಳ್ರಿ, ನಾವು ಮನೆಗೆ ಹೋದ್ಮೇಲೆ ಮತ್ತೆ ಜೀವನ ಮಾಡ್ಬೇಕಲ್ಲ, ಹೇಳ್ರಿ. ದ ಅಂದ್ರಂತ. ಬೇರೆ ಅಕ್ಷರನೇ ಇಲ್ರಿ. ದ ಕೆಲವರಿಗೆ ಮುಂದಿನ ಅಕ್ಷರ ಬರ್ತಿರಂಗಿಲ್ರಿ, ಅದಕ್ಕೆ ಅದನ್ನು ಹೊಳ್ಳೆ ಮಳ್ಳೆ ಹೇಳ್ತಿರ್ತಾರೆ ನೋಡಿ. ಶ್ಲೋಕ ಮುಂದೆ ಹೇಳೋದು ಮರ್ತು ಹೋತು ಅಂದ್ರೆ ಆಚಾರ ಅದ ಚರಣ 2 ಸಲ ಹೇಳ್ತಿರ್ತಾರೆ. ಹಂಗೆ ದ ಅಂದರು. ಈ ದೈತ್ಯರೆಲ್ಲ ಆಲೋಚನೆ ಮಾಡಿದ್ರೆ ನಮ್ಗೆ ಯಾಕೆ ದ ಅಂತ ಹೇಳಿದ್ರು ಬ್ರಹ್ಮದೇವರು ಅನ್ಕೊಂಡು ವಿಚಾರ ಮಾಡಿ, ಓಹೋ ನೀವು ನಮಗೆ ದಯಾ ಅಂತ ಹೇಳಿದ್ರೆ ಹೋದಿಲ್ಲೋ ಅಂದರು. ಓಂ ಅಂದ್ಬಿಟ್ರು ಬ್ರಹ್ಮದೇವರು. ದಯಾ ಅಂತ ಹೇಳಿದ್ರು ಓಂ ಅಂದ್ಬಿಟ್ರು. ಮುಂದೆ ಮನುಷ್ಯರು ಹೋದ್ರಂತ. ಮನುಷ್ಯರು ಹೋಗಿ ಕೇಳಿದ್ರಂತ, ಇಲ್ಲ ಮತ್ತು ನಾವು ಬಂದೀವಿ, ನಮಗೂ ಪಾಠಕ್ಕೆ ಹೇಳ್ರಿ ಅಂತ. ದ ಅಂದ್ಬಿಟ್ರು. ನೇ ಬಾರ ಏನಪ್ಪ ಇದು? ಅವ್ರು ವಿಚಾರ ಮಾಡಿದರು. ಮತ್ತು ನಮಗೇನು?
ಅಂದ್ರೆ ಅವ್ರಿಗೆ ಅರ್ಥ ಆಯ್ತು, ಓಹೋ ನಮಗೆ ದಾನ ಅಂತ ಹೇಳಿದ ಹೌದಿಲ್ಲೋ ಅಂದರು. ಎಸ್ ಅಂದ್ಬಿಟ್ರು ಬ್ರಹ್ಮದೇವರು. ಹಾಗಾದರೆ 3 ಜೀವರಾಶಿಗಳಿಗೂ ಬ್ರಹ್ಮದೇವರು ಕೊಟ್ಟ ಒಂದೇ ಒಂದು ಮಂತ್ರ ಯಾವುದು ಅಂದರೆ ದೇವತೆಗಳಿಗೆ ದಮ, ಮನುಷ್ಯರಿಗೆ ದಾನ, ದೈತ್ಯರಿಗೆ ದಯ. ಆ 3 ಗುಣಗಳನ್ನೇನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ್ದಾರಲ್ಲ, ಅದನ್ನೇ ಕೃಷ್ಣ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದೈವೀ ಸಂಪತ್ತು ಯಾವುದು ಅಂತ ಕೇಳಿದಾಗ ದಯಾ ಭೂತೇಶ್ವಲೋಲುಪ್ತಂ ದಾನಂ ದಮಶ್ಚ ಅಂತ ತಿಳಿಸಿಕೊಟ್ಟಿದ್ದಾನೆ. ಅಲ್ಲೊಂದು ಪ್ರಶ್ನೆ ಏನು, ಈ 3 ಮಂದಿಗೆ ಯಾಕೆ ಹಿಂಗೆ ಹೇಳಿದರು? ಬೇರೆ ಹೇಳ್ಬೋದಾಗಿತ್ತಲ್ಲ. ದೈತ್ಯರಿಗೆ ದಯಾ ಬಗ್ಗೆ ಯಾಕೆ ಹೇಳಿದರು ಅಂತ ಪ್ರಶ್ನೆ. ದೈತ್ಯರಿಗೆ ದಯಾ ಬಗ್ಗೆ ಯಾಕೆ ಹೇಳಿದರು ಅಂದರೆ, ದೈತ್ಯರು ಯಾವಾಗಲೂ ಇನ್ನೊಬ್ಬರಿಗೆ ಹೊಡಿ ಬಡಿ ಕಡಿ ಮಾಡ್ಕೋತಿರ್ತಾರೆ. ನೀವು ಒಂಚೂರು ಮಂದಿ ಮೇಲೆ ದಯಾ ತೋರಿಸಲ್ಲ, ನಿಮ್ಮಲ್ಲಿ ಒಂಚೂರು ಮಂದಿ ಮೇಲೆ ದಯಾ ತೋರಿಸೋ ಪದ್ಧತಿ ಇರಲಿ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿಗೆ ರಘುತ್ತಮ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಭಾವಬೋಧಕಾರರು ಆ ಭಾವಬೋಧದಲ್ಲಿ ಒಂದು ಮಾತು ಬರೀತಾರೆ. ರಘುತ್ತಮ ಸ್ವಾಮಿಗಳಂತಾರೆ, ಬ್ರಹ್ಮದೇವರು ದೈತ್ಯರಿಗೆ ದಯಾ ಹೇಳಲಿಕ್ಕೆ ಏನು ಕಾರಣ ಗೊತ್ತೇನು? ಅವರು ನಿತ್ಯ ನಿರಂತರ ಬಡ್ಕೋತ ಇದ್ದು ಬಿಟ್ರು ಅಂತಂದ್ರೆ ಅವ್ರ ಸಾಧನ ಲಘು ಮುಗಿದ್ಬಿಡ್ತದ್ರಿ. ಸಾಧನ ಯಾಕೆ? ಅವ್ರು ಎಲ್ಲಿ ಹೋಗ್ಬೇಕು? ಅಂಧನ್ ತಮಸ್ಸಿಗೆ ಹೋಗ್ಲಿಕ್ಕೆ ಸಾಧನ ಯಾವುದು? ಹೊಡಿ ಬಡಿ ಕಡಿ. ಲಘು ಸಾಧನ ಮುಗಿಸ್ಕೊಂಡ್ರು ಅಂದ್ರೆ ಲಘುನೇ ಅಂಧನ್ ತಮಸ್ಸಿಗೆ ಹೋಗ್ಬೇಕಾಗ್ತದೆ. ಹಂಗಾಗಬಾರ್ದು, ಸ್ವಲ್ಪ ನಿಧಾನಕ್ಕೆ ಹೋಗೋದಾಗಲಿ ಅಂತ ಮಂದಿ ಮೇಲೆ ಸ್ವಲ್ಪ ದಯಾ ತೋರಿಸಿದ್ರಿ ಅಂದರೆ ಬಿಟ್ಟು ನಿಮ್ಮ ದುಷ್ಟ ಪ್ರವೃತ್ತಿಯನ್ನು ತೋರಿಸ್ತಿರ್ತೀರಿ, ಸ್ವಲ್ಪ ತಡವಾಗಿ ಅಂಧನ್ ತಮಸ್ಸಿಗೆ ಹೋಗ್ತೀರಿ. ಇಲ್ಲದೆ ಇದ್ರೆ ಕೂಡಲೇ ಅಂಧನ್ ತಮಸ್ಸಿಗೆ ಹೋಗಬೇಕಾಗ್ತದೆ. ನೋಡ್ರಿ, ದೈತ್ಯರ ಮೇಲೂ ದಯೆ ತೋರಿದವರು ಬ್ರಹ್ಮದೇವರು. ಸ್ವಲ್ಪ ನಿಧಾನಕ್ಕೆ ಹೋಗಲಿ, ಸಾಧನ ಇನ್ನೊಂದು ಸ್ವಲ್ಪ ನಿಧಾನಕ್ಕಾಗಲಿ, ಯಾಕೆ ಅರ್ಜೆಂಟ್ ಮಾಡಬೇಕು ಅಂತ. ಅದರಿಂದ ದಯಾ ಅಂತ ಹೇಳಿದರು ಅವರಿಗೆ. ಎರಡನೇದ್ದು ಮನುಷ್ಯರಿಗೆ ದಾನ ಅಂತ ಹೇಳಿದರು. ಯಾಕಂದರೆ ಈ ಮನುಷ್ಯ ಕೊಡುವುದು ಅನ್ನುವ ಕ್ರಿಯಾಪದಕ್ಕಿಂತ ತೆಗೆದುಕೊಳ್ಳುವುದು ಎನ್ನುವ ಕ್ರಿಯಾಪದವನ್ನೇ ಬಹಳ ಅಭ್ಯಾಸ ಮಾಡ್ಕೊಂಡಾದ್ರೆ ಕೊಡು ಅಂತ ಅವ್ನು ಬರುವುದೇ ಇಲ್ಲ, ತಗೋ ಅನ್ನೋದು ಒಂದೇ ಬರ್ತಿರ್ತಂತ. ಮುಂದೆ ಬರ್ತದೆ, ವಿಸ್ತಾರವಾಗಿ ಹೇಳ್ತೀನಿ. ದಾನದ ಬಗ್ಗೆ ಭಾಳ ವಿಸ್ತಾರವಾಗಿ ಹೇಳಬೇಕಾಗಿದೆ, ಹೇಳ್ತೀನಿ. ದಾನ ಅಂದರೆ ಏನ್ರಿ? ಕೊಡೋದು ಅಂತ ಅರ್ಥ. ಒಬ್ಬವ ಭಾಳ ಸತಿ ಹೇಳಿನ್ರಿ ಕಥೆ, ಇನ್ನೊಂದ್ಸಲ ಹೇಳಿರ್ತೀನಿ, ಮತ್ತೆ ಮರ್ತು ಹೋಗ್ಬಿಡ್ತದೆ ನನಗೆ ಅಂತ ನೆನಪು ಮಾಡ್ಕೊತೀನಿ. ಬಾವ್ಯಾಗ ಬಿದ್ದಿದ್ದಂತ್ರಿ ಒಬ್ಬ, ಬಾವ್ಯಾಗ ಬಿದ್ದಿದ್ದಂತ. ಬಾವ್ಯಾಗ ಬಿದ್ದರೆ ಇಡೀ ಊರು ಮಂದಿ ಬಂದು ನಿಂತು ಅವ್ನು ಬಾವ್ಯಾಗಿಂದ ಎಬ್ಬಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರಂತ. ಒಟ್ಟ ಹೇಳಿಲ್ರಿ ಅವ ಆಚಾರ ಬಿದ್ದಿದ್ದಂತ ಬಾವ್ಯಾಗ. ಆಮೇಲೆ ಇನ್ನೊಬ್ಬ ಆಚಾರ ಅದ ದಾರ್ಯಾಗ ಹೊಂಟಿದ್ರಂತ. ಆ ಆಚಾರು ಅವ್ರು ನೋಡಿದ್ರಂತ. ಏನಾಯ್ತು? ಇಲ್ಲ, ಹಿಂಗೊಬ್ಬರು ಆಚಾರ ಬಾವ್ಯಾಗ ಬಿದ್ದಾರೆ. ಹಿಂಗೆ ನೋಡಿದ್ರು. ಯಾಕೆ ಪ್ರಯತ್ನ ಮಾಡಲಿಲ್ಲ ನೀವು ಎಬ್ಬಿಸ್ಲಿಕ್ಕೆ? ಎಷ್ಟೊತ್ತಿದೆ ಪ್ರಯತ್ನ ಮಾಡ್ಲಿಕ್ಕತ್ತೀವ್ರಿ, ಹೇಳವಲ್ರಾಗ್ಯಾರ ಆಚಾರು. ಹಿಂಗೆ ಏನು ಹೇಳಿದ್ರಿ? ಹಿಂಗೆ ಒಂದು ನಿಮಿಷ ಸರಿ ನಾ ಎಬ್ಬಿಸ್ತೀನಿ ನೋಡ್ರಿ ಏನು. ಹಿಂಗೆ ಕೈ ಹಾಕಿದ್ರು, 2 ನಿಮಿಷಕ್ಕೆ ಮೇಲೆ ಬಂದ್ಬಿಟ್ರು ಅವ್ರಂದ್ರು, ನಾವು ಅವಾಗಿಂದ ಅದನ್ನ ಮಾಡ್ಲಿಕ್ಕತ್ತೀವಿ, ಬಂದಿಲ್ಲ, ನೀವೇನು ಹೇಳಿದ್ರಿ ಹೇಳ್ರಿ ಅಂದರು. ನೀವೇನು ಹೇಳಿಕತ್ತಿದ್ರಿ ಹೇಳ್ರಿ ಅಂತ. ನಾವು ಭಾವ್ಯಾಗ ಕೈ ಹಾಕಿ ನಿನ್ನ ಕೈ ಕೊಡು ಅಂತ ಹೇಳಿಕತ್ತಿದ್ವಿ. ಅವ್ನು ಕೈ ಕೊಡು ಅಂದ್ಕೊಳ್ಳಿ ಏನು ಕೊಡಬೇಕು ಅಂತ ಗಾಬರಿ ಆಗ್ತಿತ್ತು. ಮತ್ತು ನೀವೇನು ಹೇಳಿದ್ರಿ? ಕೈ ತಗೋ ಅಂತ ಹೇಳಿದೆ, ತಗೊಂಡ್ಬಿಟ್ಟ, ಎತ್ತಿಬಿಟ್ಟೆ ಅಂತ ಹೇಳಿದ್ರು. ಕೈ ತಗೋ ಅಂತ ಹೇಳಿದೆ, ಆನಂದ ಆಗ್ಬಿಡ್ತು, ತಗೊಂಡ್ಬಿಟ್ಟೆ, ಎತ್ತಿಬಿಟ್ಟೆ. ನಮ್ಮ ಪರಿಸ್ಥಿತಿ ಹೆಂಗದ ಅಂದರೆ ಬ್ರಹ್ಮದೇವ್ರ ಸತ್ಯಕ್ಕೆ ಹೇಳಿಕತ್ರು, ಸ್ವಲ್ಪ ದಾನ ಮಾಡ್ಲಿಕ್ಕೆ ಶುರು ಮಾಡ್ರಿಪ್ಪ, ಇನ್ನರ ಕೊಡ್ಲಿಕ್ಕೆ ಶುರು ಮಾಡ್ರಿ, ಬರೇ ತೊಗೊಳಿಕ್ಕೆ ಹೋಗಬೇಡ್ರಿ ಅಂತ. ರಹಸ್ಯ ಅರ್ಥ ಬೇರೆಗಿದೆ. ದಾನ ಅನ್ನೋ ಶಬ್ದಕ್ಕೆ ಶ್ರೀಮದಾಚಾರ್ಯರು ಹವಿರ್ದಾನ ಅಂತ ಬರೀತಾರೆ. ದೇವತೆಗಳಿಗೆ ಯಜ್ಞದಲ್ಲಿ ಆಹುತಿ ಹಾಕುವುದನ್ನು ದಾನ ಅಂತ ಕರೀತಾರೆ, ಮನುಷ್ಯರಿಗೆ. ಸರಿ, ಅದಾದ ಮೇಲೆ ದೇವತೆಗಳಿಗೆ ಏನು ಹೇಳಿತ್ತು? ದಮ, ಇಂದ್ರಿಯ ನಿಗ್ರಹ ಅಂತ ಅರ್ಥ. ಈ ಅರ್ಥವನ್ನು ಹೇಳಬಾರದು ಅಂತ ಬರೀತಾರೆ ಶ್ರೀಮದಾಚಾರ್ಯರು. ಯಾಕೆ ನೋಡಿ, ಎಷ್ಟು ಅದ್ಭುತ. ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಬಂದ ಶಬ್ದ ಏನು ಅಂತ ಕೇಳಿದರೆ ದಮ. ಅದರ ಡಿಕ್ಷನರಿ ಮೀನಿಂಗ್ ಏನು? ದಮ ಅನ್ನೋದ ಶಬ್ದ ಅರ್ಥ ಏನು? ಇಂದ್ರಿಯ ನಿಗ್ರಹ. ದೇವತೆಗಳಿಗೆ ಹೇಳಬಾರ್ದು ಅಂತಾರೆ ಶ್ರೀಮದಾಚಾರ್ಯ. ಯಾಕೆ ಗೊತ್ತಾ? ದೇವತೆಗಳು ಅಪರೋಕ್ಷ ಜ್ಞಾನಿಗಳು. ಒಂದು ವೇಳೆ ಅವರಿಗೆ ಇಂದ್ರಿಯ ನಿಗ್ರಹ ಇರಲಿಲ್ಲ, ವೈರಾಗ್ಯ ಇರಲಿಲ್ಲ ಅಂದರೆ ಅಪರೋಕ್ಷ ಜ್ಞಾನ ಹೇಗಾಗ್ಲಿಕ್ಕೆ ಸಾಧ್ಯ? ಯಾವಾಗ ಅವರು ದೇವತೆಗಳು ಅಂತ ಕರೆಸಿಕೊಂಡಿದ್ದಾರೋ ಆವಾಗಲೇ ಅವರು ಅಪರೋಕ್ಷ ಜ್ಞಾನಿಗಳಾಗಿ ಇಂದ್ರಿಯ ನಿಗ್ರಹ ಉಳ್ಳವರಾದದ್ದರಿಂದ ಅವರಿಗೆ ನೀವು ಪ್ರತ್ಯೇಕವಾಗಿ ಇಂದ್ರಿಯ ನಿಗ್ರಹ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಹಂಗಾರೆ ಮತ್ತೆ ಅರ್ಥ ಏನು ಮಾಡಬೇಕು? ನೋಡ್ರಿ, ಈ ಮಾತುಗಳನ್ನು ನೋಡ್ತಾ ಇದ್ದಾಗೆಲ್ಲ ನನಗೆ ಆಚಾರ್ಯರ ಬಗ್ಗೆ, ಶ್ರೀಮದಾಚಾರ್ಯ ಬಗ್ಗೆ ಇಷ್ಟು ಆನಂದ ಆಗ್ತದೆ. ಬ್ರಹ್ಮದೇವರ ಮಾತಿಗೆ ಭಾವಿ ಬ್ರಹ್ಮರು ಅರ್ಥ ಬರೀತಾರೆ. ಬ್ರಹ್ಮದೇವರ ಮಾತು ದಮ ಅಂತ ದೇವತೆಗಳಿಗೆ ಹೇಳಿದರೆ, ಭಾವಿ ಬ್ರಹ್ಮರಾದ ಶ್ರೀಮದಾಚಾರ್ಯರಂತಾರೆ ಅಲ್ಲಿ ಹೇಳಿದ ದಮ ಅಂದರೆ ಇಂದ್ರಿಯ ನಿಗ್ರಹ ಅಲ್ಲ,
ಅಹಂಕಾರ ಪಡಬೇಡ್ರಿ ಅಂತ. ಯಾಕೆ ಅಂದರೆ ದೇವತೆಗಳು ಇಂದ್ರಿಯ ನಿಗ್ರಹ ಮಾಡಿಕೊಂಡಿದ್ರು, ಅವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಆಗಾಗ ಅಹಂಕಾರ ಬಂದದ್ದು ಕಂಡಿದೆ ಉಪನಿಷತ್ತುಗಳಲ್ಲಾದ್ದರಿಂದ ದಮಶಬ್ದಕ್ಕೆ ನಿರಹಂಕಾರಿಗಳಾಗಿರ್ರಿ ಅಂತ ಅರ್ಥ ಬರೀರಿ ಅಂತಾರೆ ಶ್ರೀಮದಾಚಾರ್ಯ. ಅದಕ್ಕೆ ಬಹಳ ಸುಂದರವಾಗಿ ರಘುತ್ತಮ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ ಭಾವಬೋಧಕಾರ. ಯಾಕೆ ಹಂಗೆ ಬರೆದ್ರು ಶ್ರೀಮದಾಚಾರ್ಯರು ಅಂತ. ಏನಾಗ್ತದೆ ಅಂದರೆ, ದೇವತೆಗಳಿಗೆ ಐಶ್ವರ್ಯ ಬರ್ತದಲ್ಲ, ಇಷ್ಟು ಸಂಪತ್ತು, ಆ ಸಂಪತ್ತು ಬಂದಾಗ ಸಂಪತ್ತಿನ ಸಹಜ ದೋಷವಾದ ಅಹಂಕಾರವು ಬಂದೇ ಬಿಡ್ತದೆ. ಸಂಪತ್ತಿನ ಸಹಜ ದೋಷ ಅದು ಬೈ ಪ್ರಾಡಕ್ಟ್ ಅಂತೇನು ಕರಿಬೇಕು, ಅದ್ರ ಜೊತೆಗೆ ಬರ್ತದೆ, ಪ್ರತ್ಯೇಕ ನೀವೇನು ಬೇಕಾಗಿಲ್ಲ. ಅಹಂಕಾರ ಅನ್ನೋದಿದೆಯಲ್ಲ, ಇದು ಸರಳವಾಗಿ ಬರುವಂಥದ್ದು. ಅಧಿಕಾರದಿಂದ ಬರಬಹುದು, ವಿದ್ಯೆಯಿಂದ ಬರಬಹುದು, ರೂಪದಿಂದ ಬರಬಹುದು, ಇನ್ಯಾವುದರಿಂದ ಬರಬಹುದು. ಆದ್ದರಿಂದ ದೇವತೆಗಳಿಗೆ ಏನು ಚಾನ್ಸ್ ಅದ, ಇಂದ್ರಿಯ ನಿಗ್ರಹ ಉಳ್ಳವರು, ಅವರಿಗೇನು ಸಮಸ್ಯೆ ಇಲ್ಲ. ಆದರೆ ಒಂದು ಬರಲಿಕ್ಕೆ ಅವಕಾಶ ಅದ ಅಹಂಕಾರ. ಐಶ್ವರ್ಯ ಬಂದದ್ರಿಂದ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ನೀವು ನಿರಹಂಕಾರಿಗಳಾಗಿರ್ರಿ ಅನ್ನುವಂಥ ಅರ್ಥವನ್ನು ದಮಶಬ್ದದಿಂದ ಹೇಳಿದ್ದಾರೆ. ಹಾಗಾದ್ರೆ ದೇವತೆಗಳಿಗೆ ದಾನ ಇಲ್ಲ ಅಂತ ಆಯಿತು, ಯಾಕಂದ್ರೆ ಅವರು ಬರೀ ಇಂದ್ರಿಯ ನಿಗ್ರಹ, ಅಹಂಕಾರ ಪಡಬೇಡ್ರಿ. ಆಮೇಲೆ ಮನುಷ್ಯರಿಗೆ ದಮ ಇಲ್ಲ ಅಂತ ಆಯಿತು, ದೈತ್ಯರಿಗೆ ಅವೆಲ್ಲ ಇಲ್ಲ ಆಯಿತು ಅಂತಂದರೆ ಹೌದು ಅಂತ. ಅದೆಲ್ಲ ಅಲ್ಲ. ದೇವತೆಗಳು ಪ್ರತ್ಯೇಕವಾಗಿ ದಾನ ಮಾಡುವ ಅವಶ್ಯಕತೆ ಇಲ್ಲ. ಇದೊಂದು ಹೊಸ ಅಂಶ ಶ್ರೀಮದಾಚಾರ್ಯ ಹೇಳುವುದು. ದೇವತೆಗಳು ಪ್ರತ್ಯೇಕವಾಗಿ ದಾನ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ದೇವತೆಗಳು ಮಾಡುವ ಜ್ಞಾನ ದಾನವೇ ಹೆಚ್ಚಿನ ದಾನ. ದೇವತೆಗಳು ನಾವು ಮಾಡುವ ಕರ್ಮ ಫಲಕ್ಕೆ ದಾನ, ಕರ್ಮ ಫಲದಾನ ಮಾಡ್ತಾರಲ್ಲ, ಅದೇ ಹೆಚ್ಚಿನ ದಾನ. ಇನ್ನು ಅವರು ಪ್ರತ್ಯೇಕ ದಾನ ಮಾಡುವ ಅವಶ್ಯಕತೆ ಇಲ್ಲ. ಮತ್ತು ಮನುಷ್ಯರು ಅಹಂಕಾರ ಪಡಬಾರದು ಅಂತ ಹೇಳಬಾರ್ದ. ಅವರಿಗೆ ಅಹಂಕಾರ ಬರಲಿಕ್ಕೆ ದಾರಿ ಎಲ್ಲದ. ಅಸ್ವತಂತ್ರರು, ಅಲ್ಪರು, ಇವರು ಯಾಕೆ ಅಹಂಕಾರ ಪಡ್ಕೊಂಡು ಕೂತಾರೆ? ಇವರು ಅಹಂಕಾರದ ಭ್ರಾಂತಿಯಲ್ಲಿದ್ದಾರೆ. ದೇವತೆಗಳಂತೆ ಅಹಂಕಾರ ಪಡಲಿಕ್ಕೂ ಆಗೋದಿಲ್ಲ. ಅವರಿಗೋ ಇವೆರಡು ಸಂಬಂಧವೇ ಇಲ್ಲ. ಆದ್ದರಿಂದ ದೇವತೆಗಳಿಗೆ ದಮ, ದೈತ್ಯರಿಗೆ ದಯ, ಮನುಷ್ಯನಿಗೆ ದಾನ, ಈ ಮೂರು ದಗಳನ್ನು ಬೃಹದಾರಣ್ಯಕ ಉಪನಿಷತ್ತು ಹೇಳಿದ್ದನ್ನು ಕೃಷ್ಣ ತನ್ನ 26 ಗುಣಗಳ ದೈವಿ ಸ್ವಭಾವದವರ ಬಗ್ಗೆ ಹೇಳಿದ್ದಾನೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣ.